ಒಂದು ಇಂಚ್ सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। श्री कृष्ण सर्वो निನ್ನ ಸೇವೆಯಾಗಲಿ ಸ್ವಾಮಿ। ಮಹಾಭಾರತದ ಯಕ್ಷ ಪ್ರಶ್ನೆ ಪ್ರಸಂಗ. ಯಕ್ಷ ತನ್ನ 8ನೇ ಪ್ರಶ್ನೆಯಲ್ಲಿ ತಾಯಿಯ ಬಗ್ಗೆ ತಂದೆಯ ಬಗ್ಗೆ ಕೇಳಿ ಅದೇ ಪ್ರಶ್ನೆಯ ಮುಂದಿನ ಭಾಗ ಕಿಂಸ್ವಿತ್ ಶೀಘ್ರತರಂ ವಾಯು, ವಾಯು ಅಥವಾ ಗಾಳಿಗಿಂತ ವೇಗವಾಗಿ ಚಲಿಸಬಲ್ಲದ್ದು, ಚಲಿಸುವಂತಹ ವಸ್ತು ಆಗಿರಬಹುದು, ಚಲಿಸಬಲ್ಲ ಪ್ರಾಣಿಯಾಗಿರಬಹುದು, ಅಥವಾ ಚಲಿಸಬಲ್ಲ ಒಬ್ಬ ಮನುಷ್ಯ ಆಗಿರಬಹುದು, ಯಾರು ಅಂತಹದ್ದು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಮನ ಶೀಘ್ರತರಂ ವಾತ, ಮನಸ್ಸು ಅನ್ನೋದು ವಾಯು ಅಥವಾ ಗಾಳಿಗಿಂತ ವೇಗವಾಗಿ ಚಲಿಸಬಲ್ಲದು. ಈ ಪ್ರಶ್ನೆ ಮತ್ತು ಉತ್ತರ ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ಸಂವಾದ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ವೇದಶಾಸ್ತ್ರಗಳ ಗ್ರಂಥಗಳ ಪರಿಚಯ, ಅದರ ಜ್ಞಾನದಿಂದ ಯುಧಿಷ್ಠಿರ ಇಂತಹ ಉತ್ತರಾನ್ನು ಕೊಟ್ಟಿದ್ದಾನೆ. ಅದನ್ನು ಇವತ್ತು ನಮ್ಮ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನ ಮಾಡಿ, ಹೌದು ಮನಸ್ಸು ಅನ್ನೋದು ತುಂಬ ವೇಗವಾಗಿ ತನ್ನ ಸಾಮರ್ಥ್ಯ, ತನ್ನ ಕೆಲಸನ ಮಾಡುತ್ತೆ ಅನ್ನೋದನ್ನು ಇತ್ತೀಚೆಗೆ ಕಂಡು ಹಿಡಿದಿದ್ದಾರೆ. ಆದರೆ ಇದನ್ನು ಸಾವಿರಾರು ವರ್ಷಗಳ ಹಿಂದೆನೇ ನಮ್ಮ ವೇದಶಾಸ್ತ್ರಗಳು ತಿಳಿಸಿಕೊಟ್ಟಿದೆ. ಅಂತಹ ಉತ್ತರನ ಯುಧಿಷ್ಠಿರ ಇಲ್ಲಿ ತಿಳಿಸಿದ್ದಾನೆ. ಒಬ್ಬ ಮನುಷ್ಯನಲ್ಲಿ ಕಂಡು ಬರಬಹುದಾದ ಒಂದು ಚಟುವಟಿಕೆಗಳಿಗೆ ಕಾರಣ ಅವನ ಮನಸ್ಸು ಮಾತ್ರ. ಅಂತಹ ಮನಸ್ಸು ತನ್ನ ಇರುವಿಕೆಯನ್ನ ತೋರ್ಪಡಿಸಿಕೊಳ್ಳಲು ಒಂದು ಚೇತನಾ ಶಕ್ತಿಯಿಂದ. ಒಬ್ಬ ವ್ಯಕ್ತಿ ಚಟುವಟಿಕೆಗಳಲ್ಲಿ ಪಾತ್ರನಾಗಿದ್ದಾನೆ, ಚಟುವಟಿಕೆಗಳಲ್ಲಿ ನಿರತನಾಗಿದ್ದಾನೆ, ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ ಅಂತಂದ್ರೆ ಅವನಲ್ಲಿ ಅವನ ನರನಾಡಿಗಳು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅವನ ದೇಹದ ಎಲ್ಲ ಭಾಗಗಳು ಕೆಲಸ ಮಾಡ್ತಾ ಇದೆ ಅನ್ನೋ ಅರ್ಥ. ಮನುಷ್ಯನ ಎಲ್ಲ ನರನಾಡಿಗಳು ಮೆದುಳಿನ ಒಂದು ಭಾಗದಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಇದನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಮನುಷ್ಯನ ಮೆದುಳು ಅವನಿಗೆ ಬೇಕಾದ ಎಲ್ಲ ಸೂಚನೆಗಳನ್ನ ಕೊಡ್ತಾ ಹಾಗೂ ಅವನ ಚಟುವಟಿಕೆಗಳನ್ನ ಗಮನಿಸಿ ಸಂದೇಶಗಳನ್ನ ಶೀಘ್ರವಾಗಿ ರವಾನೆ ಮಾಡಿ ಮುಂದಿನ ಕಾರ್ಯಕ್ಕೆ ಅವನನ್ನ ತಯಾರು ಮಾಡುತ್ತೆ. ಅವನಲ್ಲೇ ನಡೆಯುವಂತಹ ಈ ಒಂದು ಪ್ರಕ್ರಿಯೆ ಅವನ ಗಮನಕ್ಕೆ ಕೂಡ ಬರೋದಿಲ್ಲ, ಅಷ್ಟು ಶೀಘ್ರವಾಗಿ ಕೆಲಸಗಳು ಮಾಡುತ್ತೆ. ಹೇಗೆ ನಮ್ಮ ಮುಂದೆ ಒಂದು ಸೊಳ್ಳೆ ಅಥವಾ ನೊಣ ಹಾರಾಡಿದಾಗ ನಾವು ಕಣ್ಣನ್ನ ಮಿಟುಕಿಸಿ ಅದನ್ನ ಕಣ್ಣನ್ನ ರಕ್ಷಿಸ್ಕೋತೀವಿ, ಅಥವಾ ಏನೋ ಒಂದು ಬಂದ್ರೆ ಇದು ಬಂದಿದೆ ಅಂತ ನಮಗೆ ಗೊತ್ತಾಗೋದಕ್ಕೆ ಮುಂಚೆ ನಮ್ಮನ್ನ ಕೈನ ಕಾಲನ್ನ ಅಲ್ಲಿಂದ ತೆಗೆದು ಬೇರೆ ಕಡೆ ಇಟ್ಕೋತೀವಿ. ಇದೆಲ್ಲ ಹೇಗೆ ನಡೆಯುತ್ತೆ, ಯಾರು ಹೇಳ್ಕೊಡ್ತಾರೆ? ಆ ಕ್ಷಣದಲ್ಲಿ ಒಂದು ಚಿಟ್ಟೆ, ಒಂದು ನೊಣ ಬಂದಾಗ ನೀ ಹೀಗೆ ಮಾಡು ಅಂತ ಹೇಳ್ಕೊಡೋ ಅಂತ ಅವ್ರು ಯಾರು? ಅದನ್ನ ನೋಡಿ ಗಮನಿಸಿ ಕ್ಷಣ ಮಾತ್ರದಲ್ಲಿ ಆ ಸೂಚನೆ ನಮ್ಮಲ್ಲಿ ನಡೆದಿರುತ್ತೆ. ಇದಕ್ಕೆ ಕಾರಣ
ನಮ್ಮ ಚೇತನಾ ಶಕ್ತಿ, ಮನಸ್ಸು ಮತ್ತು ಮೆದುಳಿನ ಒಂದು ಸಂಪರ್ಕ. ಇದು ಮೂರು ಕೂಡ ಅಷ್ಟು ಶೀಘ್ರವಾಗಿ ಕೆಲಸ ಮಾಡುತ್ತೆ. ಇಷ್ಟು ಸ್ಪೀಡಾಗಿ ಇದು ಕೆಲಸ ಮಾಡೋದು ಎಷ್ಟೋ ಸಲ ನಮ್ಮ ಗಮನಕ್ಕೆ ಕೂಡ ಬರೋದಿಲ್ಲ. ಅಂತಂದ್ರೆ ನಮ್ಮ ಗಮನಕ್ಕೆ ಬರದೇ ಇರೋಷ್ಟು ವೇಗವಾಗಿ ಕೆಲವು ಕೆಲಸಗಳು ತನ್ನಂತಾನೆ ನಡೀತಾ ಹೋಗುತ್ತೆ. ಈ ರೀತಿ ಮನುಷ್ಯನ ಸ್ಥೂಲ ಶರೀರ ಅತಿ ಶೀಘ್ರವಾಗಿ ಕೆಲಸ ಮಾಡಲು ಸಾಧ್ಯ ಇಲ್ಲ. ಅವನ ನರನಾಡಿಗಳ ಜೊತೆಗೆ ಅವನ ಮೆದುಳು ನಿರಂತರವಾಗಿ ಒಂದು ಸಂಪರ್ಕ ಸಾಧಿಸಿರುವ ಕಾರಣದಿಂದ ಇವಕ್ಕೆಲ್ಲ ಅವನ ಮನಸ್ಸಿನ ವೇಗ ಅವನಿಗೆ ಕೂಡ ಎಷ್ಟೋ ಸಮಯದಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಆಗದೇ ಇರೋಷ್ಟು ವೇಗವಾಗಿ ಕೆಲಸಗಳನ್ನ ಮಾಡ್ತಾ ಇರುತ್ತೆ. ಈ ರೀತಿಯ ಒಂದು ಸಂಪರ್ಕದಿಂದ ಅವನ ನರನಾಡಿಗಳ ವ್ಯೂಹ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದು ನಮಗೆ ಬೇಕಾದ ಸಂದೇಶಗಳನ್ನ ಹೊತ್ತು ಮೆದುಳಿಗೆ ರವಾನಿಸಿ ಮತ್ತು ಮೆದುಳು ಕೂಡ ಸೂಚನೆಗಳನ್ನ ತಗೊಂಬಂದು ನಮಗೆ ತಲುಪಿಸಿ ನಾವು ಮುಂದಿನ ಏನು ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮ್ಮನ್ನ ಪ್ರೇರಣೆ ಮಾಡುತ್ತೆ. ವಿಜ್ಞಾನಿಗಳು ನರನಾಡಿಗಳು, ಮೆದುಳು ಮತ್ತು ಮನಸ್ಸಿನ ವೇಗವನ್ನು ಸುಮಾರು 1 ಗಂಟೆಗೆ 432 ಕಿಲೋಮೀಟರ್ ಸ್ಪೀಡ್ ಅಂತ ಕಂಡುಹಿಡಿದಿದ್ದಾರೆ. ಮನಸ್ಸಿನ ಸಾಮರ್ಥ್ಯ 1 ಗಂಟೆಗೆ 432 ಕಿಲೋಮೀಟರ್ ಸ್ಪೀಡಲ್ಲಿ ಕೆಲಸ ಮಾಡುತ್ತೆ. ಇದಕ್ಕೆ ಕಾರಣ ನಮ್ಮ ಮನಸ್ಸು, ಅದು ತನ್ನ ಸಂಪರ್ಕನ ಮೆದುಳಿನ ಜೊತೆಗೆ ಹೊಂದಿರೋದ್ರಿಂದ ಮನಸ್ಸು ಅಷ್ಟು ಬೇಗ ಕೆಲಸ ಮಾಡುತ್ತೆ ಅಂತ. 1 ಗಂಟೆಗೆ 432 ಕಿಲೋಮೀಟರ್ ಸ್ಪೀಡ್ ಅಂತಂದ್ರೆ ಅದನ್ನ ಕನ್ವರ್ಟ್ ಮಾಡಿದ್ರೆ 1 ಸೆಕೆಂಡ್ಗೆ 120 ಮೀಟರ್ ಸ್ಪೀಡಲ್ಲಿ ನಮ್ಮ ಮನಸ್ಸು ತನ್ನ ಕೆಲಸನ ಮಾಡಿಸುತ್ತೆ. ಇದೇ ವಿಜ್ಞಾನಿಗಳು ಮತ್ತೊಂದನ್ನು ಕಂಡುಹಿಡಿದಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಇವತ್ತಿನ ವಿಜ್ಞಾನ ಹೇಳುತ್ತೆ, ಇಲ್ಲಿಯವರೆಗೆ ಕಂಡು ಬಂದಿರುವಂತಹ ವಾಯುವಿನ ವೇಗ ಕೇವಲ 408 ಕಿಲೋಮೀಟರ್ ಸ್ಪೀಡ್. ಇವತ್ತಿನವರೆಗೆ ಪ್ರಪಂಚದಲ್ಲಿ ಬೀಸಿರೋ ಗಾಳಿನ ಲೆಕ್ಕ ಹಾಕೊಂಡ್ರೆ ಅದರ ಸ್ಪೀಡು ಕೇವಲ 408 ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಬೀಸಿದೆ. ಆದರೆ ಮನುಷ್ಯನ ಮನಸ್ಸು 432 ಕಿಲೋಮೀಟರ್ ಸ್ಪೀಡಲ್ಲಿ ಕೆಲಸ ಮಾಡುತ್ತೆ ಅಂತ. ವಾಯುವಿನ ವೇಗ 408 ಕಿಲೋಮೀಟರ್ ಸ್ಪೀಡ್ ಅಂತಂದ್ರೆ 1 ಸೆಕೆಂಡಿಗೆ ಕೇವಲ 110 ಮೀಟರ್ ಸ್ಪೀಡಲ್ಲಿ ಗಾಳಿ ಚಲಿಸಬಲ್ಲದು. ಅದು ಚಂಡಮಾರುತ ಬಂದಾಗ ನಾವು ಕೇಳ್ತಿರ್ತೀವಲ್ಲ, ವಾರ್ತೆ ಕೇಳ್ತಿರ್ತೀವಿ, 200 ಮೀಟರ್ ಸ್ಪೀಡು, 250 ಮೀಟರ್ ಸ್ಪೀಡು, 300 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇದೆ ಅಂತ. ಇಲ್ಲಿಯವರೆಗೆ ಅಧ್ಯಯನ ಮಾಡಿರೋದು ಮ್ಯಾಕ್ಸಿಮಮ್ ಸ್ಪೀಡ್ ಅಂತಂದ್ರೆ 408 ಕಿಲೋಮೀಟರ್ ಸ್ಪೀಡು ಅಂತ. ಆ ಸ್ಪೀಡನ್ನ ನಮ್ಮ ಮನಸ್ಸಿನ ಸಾಮರ್ಥ್ಯಕ್ಕೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಮನಸ್ಸಿನ ಸಾಮರ್ಥ್ಯ 1 ಗಂಟೆಗೆ 432 ಕಿಲೋಮೀಟರ್ ಸ್ಪೀಡು, ಗಾಳಿಯ ವೇಗ 408 ಕಿಲೋಮೀಟರ್ ಸ್ಪೀಡು. ಹೀಗಾಗಿ ಗಾಳಿಗಿಂತ ವೇಗವಾಗಿ ಮನಸ್ಸು ತನ್ನ ಸಾಮರ್ಥ್ಯನ ನಿಭಾಯಿಸುತ್ತೆ ಅಂತ ವಿಜ್ಞಾನ ಕೂಡ ಇದನ್ನು ಒಪ್ಕೊಂಡಿದೆ. ಬಟ್ ವಿಜ್ಞಾನ ಇವತ್ತು ಕಂಡುಹಿಡಿದಿರೋದನ್ನ ಯಕ್ಷ ಕೇಳಿರೋ ಪ್ರಶ್ನೆಗೆ ಸಾವಿರಾರು ವರ್ಷಗಳ ಮುಂಚೆ ಯುಧಿಷ್ಠಿರ ಉತ್ತರ ಕೊಟ್ಟಿದ್ದಾನೆ. ಮನಸ್ಸಿನ ವೇಗಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಬೇಕು ಅಂತಂದ್ರೆ, ಮನಸ್ಸು ಚಲಿಸತ್ತೆ, ಮನಸ್ಸು ಬರುತ್ತೆ, ಮನಸ್ಸು ಓಡುತ್ತೆ ಅಂತ ಅದನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮನಸ್ಸು ಕಣ್ಣಿಗೆ ಕಾಣುವಂತಹ ಒಂದು ವಸ್ತು ಅಲ್ಲ. ಮನಸ್ಸನ್ನ ನೋಡ್ಕೋಬೇಕು, ಮನಸ್ಸಿನ ಸಾಮರ್ಥ್ಯ ತಿಳ್ಕೋಬೇಕು ಅಂತಂದ್ರೆ ಅದು ಒಂದು ಅನುಭವ, ಅದು ಒಂದು ಜ್ಞಾನ. ಆ ಜ್ಞಾನ ನಮಗೇನು ಅನುಭವ ಆಗತ್ತೆ ಅದನ್ನ ವರ್ಣನೆ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ. ಅದು ಕೇವಲ ನಮ್ಮ ಅನುಭವಕ್ಕೆ ಬರುತ್ತೆ. ಯಾರು ಹೇಳ್ಕೊಡದೆ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋ ಸಂದರ್ಭದಲ್ಲಿ ಹೇಗೆ ನಾವು ಕೆಲಸ ಮಾಡ್ತೀವಿ, ಆಮೇಲೆ ಅಂತೀವಿ ಒಂದು ಕೂದಲೇ ಎಳೆ ಅಂತರದಲ್ಲಿ ನಾನು ತಪ್ಪಿಸ್ಕೊಂಡೆ ಅಂತ ಹೇಳ್ತೀವಿ. ಯಾರು ಬಂದಲ್ಲಿ ನಮ್ಗೆ ಹೇಳ್ತಾರೆ ನೀನು ಈ ಕಡೆಗೆ ಬಾ ಅಥವಾ ಆ ಕಡೆಗೆ ಹೋಗು ಅಂತ? ಯಾರು ಹೇಳೋದಿಲ್ಲ. ಅಲ್ಲಿಯ ಪರಿಸ್ಥಿತಿ ಅದನ್ನ ನೋಡಿ ನಮ್ಮ ಒಳಗಡೆ ಕೆಲಸ ಮಾಡುವಂತಹ ನರನಾಡಿಗಳು ಮುಂದೆ ಆಗು ಹೋಗುಗಳ ಸಂದೇಶನ ಮೆದುಳಿನಿಗೆ ರವಾನಿಸಿ ಮತ್ತು ಮೆದುಳು ಕೊಟ್ಟ ಆ ಸೂಚನೆಗಳನ್ನ ತಗೊಂಡು ನಾವು ಒಂದು ಪಕ್ಕಕ್ಕೆ ಬಂದಿರ್ತೀವಿ. ಕೆಲವು ಸಲ ಅದು ಆಗೋದಿಲ್ಲ, ಆವಾಗ ಅಪಘಾತಗಳಾಗತ್ತೆ ಅಂತ ಹೇಳ್ತಾರೆ. ಈ ರೀತಿ
ಆ ಮನಸ್ಸು ತನ್ನ ಸಾಮರ್ಥ್ಯನ ಅಷ್ಟು ಬೇಗ ಕೆಲಸ ಮಾಡುತ್ತೆ. ಅದು ಕಣ್ಣಿಗೆ ಕಾಣಿಸ್ಕೊಳ್ಳುವಂತಹ ವಸ್ತು ಅಲ್ಲ. ಅದು ಕೇವಲ ಒಂದು ಅನುಭವ. ನಮ್ಮ ಯಾವ ಇಂದ್ರಿಯಗಳ ಅಳತೆಗೂ ಕೂಡ ಅದು ಸಿಗದಿಲ್ಲ. ಅದನ್ನು ಕೇವಲ ಜ್ಞಾನಚಕ್ಷು, ನಮ್ಮ ಅಂತರ್ಶಕ್ತಿ ಕಣ್ಣು ಅಂತ ನಾವೇನು ಹೇಳ್ತೀವಿ, ನಮ್ಮೊಳಗಡೆ ಇರೋ ಆ ಜ್ಞಾನ ದೃಷ್ಟಿಯಿಂದ ಅದನ್ನು ನೋಡಿ ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾನೆ. ಮುಂದುವರಿಯೋಣ ಏನು ಹೇಳ್ತಾನೆ ಅಂತ. ನಮಗೆಲ್ಲರಿಗೂ ತಿಳಿದ ಮತ್ತೊಂದು ಸತ್ಯ ಏನು ಅಂತಂದ್ರೆ, ನಾವು ಕುಳಿತಲ್ಲಿಂದಲೇ ಮರುಕ್ಷಣದಲ್ಲಿ ನಾವು ಯಾವುದೇ ಒಂದು ದೂರದ ಊರಿನ ಪ್ರದೇಶದ ಜೊತೆ ಸಂಪರ್ಕನ ನಾವು ಮನೋ ಸಂಪರ್ಕದ ಮುಖಾಂತರ ಸಾಧಿಸಬಹುದು. ನಮ್ಮ ಮನಸ್ಸಿನ ಶಕ್ತಿ ಆ ರೀತಿ ಇದೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಹೇಗೆ ನಾವು ಇಲ್ಲಿ ಕೂತಿರ್ತೀವಿ, ಯಾವುದೋ ದೂರದ ಊರಿನ ಅಥವಾ ಯಾವುದೋ ದೂರದ ಪ್ರದೇಶದಲ್ಲಿ ನಾವು ಹೇಗೆ ಸಂಪರ್ಕ ಸಾಧಿಸ್ಕೋಬಹುದು, ನಾವು ಇಲ್ಲಿ ಕೂತಿದ್ದೀವಿ ಅಲ್ಲಿ ಹೇಗೆ ಹೋಗಕ್ಕೆ ಸಾಧ್ಯ ಅಂತಂದ್ರೆ, ಬಹುಶಃ ನಾವು ಮುಂಚೆ ಏನಾದ್ರು ಆ ಒಂದು ಅದಕ್ಕೆ ತಕ್ಕಂತಹ ಒಂದು ಕೆಲಸ ಮಾಡಿದ್ರೆ ಅಥವಾ ಆ ಒಂದು ವಸ್ತುನ ಆ ಜಾಗನ ನಾವು ನೋಡಿದ್ರೆ ಅದು ನಮಗೆ ಗೊತ್ತಾಗಿರೋ ರೀತಿನಲ್ಲಿ ಅಥವಾ ಗೊತ್ತಾಗದ ರೀತಿನಲ್ಲಿ ನಮ್ಮ ಚಿತ್ತದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿರುತ್ತೆ, ರೆಕಾರ್ಡ್ ಆಗೋಗಿರುತ್ತದೆ. ನಮಗೆ ಅದು ತಿಳಿಸೋ ಅವಶ್ಯಕತೆ ಇಲ್ಲ, ಅದು ಸ್ಟೋರ್ ಆಗೋಗಿರುತ್ತೆ. ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಇಲ್ಲಿಗೆ ದೇವಸ್ಥಾನದಕ್ಕೆ ಬರೋದಕ್ಕೆ ಮುಂಚೆ ನಮ್ಮ ಅಲ್ಮೇರಾನ ಲಾಕ್ ಮಾಡಿರ್ತೀವಿ. ಲಾಕ್ ಮಾಡಿಬಿಟ್ಟು ನಾನು ಇಲ್ಲದೇ ಇರೋ ಸಮಯದಲ್ಲಿ ನಮ್ಮ ಮನೆಯವರು ಬಂದಾಗ ಅವ್ರಿಗೆ ಅನುಕೂಲಕ್ಕೆ ಸಿಗಲಿ ಅಂದ್ಬಿಟ್ಟು ಆ ಅಲ್ಮೇರಾ ಕೀನ ಅಲ್ಲೇ ಒಂದು ಟೇಬಲ್ ಮೇಲೆ ಒಂದು ಕಡೆ ಇಟ್ಟಿರ್ತೀವಿ. ಅದು ನಮಗೆ ಚೆನ್ನಾಗಿ ಗೊತ್ತಾಗಿರುತ್ತೆ ನಾವೇ ಮಾಡಿರೋ ಕೆಲಸ, ಮತ್ತು ಇದು ಬೇರೆಯವ್ರಿಗೂ ಅನುಕೂಲ ಆಗಬೇಕು ಅನ್ನೋ ಒಂದು ಪರಿಜ್ಞಾನದಿಂದ ಅಲ್ಮೇರಾ ಲಾಕ್ ಮಾಡಿ ಆ ಕೀ ಅವ್ರಿಗೆ ಸಿಗೋ ಹಾಗೆ ಒಂದು ಟೇಬಲ್ ಮೇಲೋ ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ. ನಾವು ಬಂದು ಇಲ್ಲಿ ಕೂತಿರ್ತೀವಿ. ನಾವು ಕೆಲಸ ಮಾಡಿರೋದು ಎಷ್ಟೋ 8-10 ಕಿಲೋಮೀಟರ್ ದೂರದಲ್ಲಿ, ನಾವು ಇಲ್ಲಿರೋದು. ಯಾರೋ ಒಬ್ರು ಕೀ ಎಲ್ಲಿಟ್ಟಿದ್ಯಾ ಅಂತ ಮನೆಯಿಂದ ನಮ್ಮನ್ನ ಸಂಪರ್ಕಕ್ಕೆ ಬಂದು ನಮ್ಮನ್ನ ಕೇಳಿದಾಗ ನಾವಿಲ್ಲಿ ಕೂತ್ಕೊಂಡ ತಕ್ಷಣ ಒಂದು ಸಲ ಕಣ್ಣು ಮುಚ್ಚಿದ್ರೆ ನಮ್ಮ ಮನಸ್ಸು ಅಷ್ಟೇ ಸ್ಪೀಡಾಗಿ ನಮ್ಮ ಮನೆಗೆ ಕರ್ಕೊಂಡು ಹೋಗುತ್ತೆ. ನಾವು ಮಾಡಿರೋ ಕೆಲಸನ ನಮಗೆ ತೋರಿಸ್ಕೊಡುತ್ತೆ. ನಾವು ಅಲ್ಮೇರಾ ಲಾಕ್ ಮಾಡಿ ಆ ಕೀನ ಆ ಟೇಬಲ್ ಮೇಲೆ ಇಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವನು ಕೇಳಿದ ತಕ್ಷಣ ಇಂಥ ಟೇಬಲ್ ಮೇಲೆ ಅಲ್ಲಿ ಇಟ್ಟಿದ್ದೀನಿ, ಆ ಕೀ ಅವನಿಗೆ ಸಿಗೋದಕ್ಕೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಸ್ಥೂಲ ಶರೀರನ ನಾನು ಹೊತ್ಕೊಂಡು ನಾನು ಅಲ್ಲಿಗೆ ಹೋಗಿ ಆ ಕೀನ ಅವನ ಕೈಗೆ ಕೊಡೋದಕ್ಕಿಂತ ಬಹಳ ವೇಗವಾಗಿ ನನ್ನ ಮನಸ್ಸು ನನಗೆ ಅದೆಲ್ಲನೂ ತೋರಿಸ್ಕೊಡುತ್ತೆ. ಸೊ ದೇಹ ಅಲ್ಲಿಗೆ ಹೋಗಿ ಬರೋದಕ್ಕೆ ಎಷ್ಟು ಟೈಮ್ ಬೇಕು, ಆದರೆ ಮನಸ್ಸು ಆ ಕೆಲಸನ ಅಲ್ಲಿಗೆ ಹೋಗಿ ಬಂದು ಆ ಅನುಭವ ನಮ್ಮನ್ನು ತಿಳಿಸಿ ಅಲ್ಲಿ ಏನು ಕೆಲಸ ಆಗಬೇಕು ಅದನ್ನ ಮಾಡಿ ಮುಗಿಸ್ಬಿಡುತ್ತೆ. ಇದು ಮನಸ್ಸಿನ ಸಾಮರ್ಥ್ಯ. ನಮಗೆ ಬೇಕೆನಿಸಿದಾಗ ಕಣ್ಣಿ ಮುಚ್ಚಿಕೊಂಡು ಸಮಾಧಾನಕರ ಮನಸ್ಸಿನಿಂದ ನಮ್ಮ ಮಕ್ಕಳನ್ನು ಸ್ನೇಹಿತರನ್ನು ನೆನೆದ ಮರುಕ್ಷಣದಲ್ಲಿ ನಾವು ಅವ್ರ ಜೊತೆ ನಡೆಸಿದ ಸಂಭಾಷಣೆ ಇರ್ಬೋದು, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿರೋದಿರ್ಬೋದು, ಅದೆಲ್ಲ ಕಣ್ಣು ಮುಂದೆ ಬರುತ್ತೆ. ಅದನ್ನೆಲ್ಲ ನಾವೆಲ್ಲ ಪ್ರತಿನಿತ್ಯ ಆ ಅನುಭವಗಳನ್ನ ನಾವು ಪಡ್ಕೊಂಡಿರ್ತೀವಿ. ಅದೆಲ್ಲ ನೆನಪು. ಅದನ್ನೇ ನಾವು ಎಲ್ಲೆಲ್ಲಿ ಯಾವ್ಯಾವ್ದನ್ನ ಹೇಗೆ ಉಪಯೋಗಿಸ್ಕೋಬೇಕು ಹಾಗೆ. ಈಗ ಯಾರೋ ಒಬ್ರು ನಾನು ಈಗ ಕೀ ಕೊಡೋ ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂತಂದ್ರೆ, ಅದು ಮರ್ತೋಗಿದ್ರೆ ಕಷ್ಟ. ಅದಕ್ಕೆ ನಾವು ಜಾಗೃತರಾಗಿರ್ಬೇಕು. ನೆನಪು ಅದು ಸ್ಟೋರ್ ಆಗೋಗಿರುತ್ತೆ. ನಾವು ಕೆಲಸ ಮಾಡಿರ್ತೀವಿ, ನಮಗೆ ಬೇಕಾದಾಗ ರೀಕಾಲ್ ಮಾಡೋಂತಹ ಸಾಮರ್ಥ್ಯನ ನಾವು ಕಳ್ಕೊಂಡಿರ್ತೀವಿ. ಅದಕ್ಕೆ ಕಾರಣ ನಮ್ಮ ಮನಸ್ಸು ಅಲ್ಲಿ ಕ್ಲಾರಿಟಿಯಿಂದ ಸಂಪಾದನೆ ಮಾಡಿಲ್ಲ. ಮನಸ್ಸು ಗೊಂದಲ ಆದಾಗ ನಮ್ಗೇನೂ ತೋಚೋದಿಲ್ಲ. ಆ ಬೀಗದಕ್ಕೆ ಎಲ್ಲಿಟ್ಟಿದೆ ಅಂತ ಕೇಳೋವಾಗ್ಲೇ ಒಂದು ಟೆನ್ಷನ್ ಧ್ವನಿನಲ್ಲಿ ಅಥವಾ ನಮಗೆ ಬಯ್ಯೋ ಮುಖಾಂತರ ಕೇಳಿದ್ರೆ ನಾವು ಇಟ್ಟಿರೋದು ಕೂಡ ಮರ್ತೋಗ್ಬೋದು. ಸೊ ಅದಕ್ಕೆ ಇಲ್ಲಿ ನಾನು ಸಮಾಧಾನಕರ ಮನಸ್ಸು ಅಂತ ಹೇಳಿದ್ದೀನಿ. ನಾವು ಯಾಕೆ ದೇವರ ಧ್ಯಾನ ಮಾಡ್ಬೇಕಾದ್ರೆ, ಜಪ ಮಾಡ್ಬೇಕಾದ್ರೆ ಅಥವಾ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಯಾಕೆ ಕಣ್ಣು ಮುಚ್ಕೋತೀವಿ ಅಂತಂದ್ರೆ, ಕಣ್ಣು ಮುಚ್ಕೊಳ್ಳೋದ್ರಿಂದ ಪ್ರಪಂಚದ ದೃಶ್ಯಗಳನ್ನ ನಾವು ನೋಡೋದಿಲ್ಲ. ನಾವು ಯಾವಾಗ ಪ್ರಪಂಚದ ದೃಶ್ಯಗಳನ್ನ ನೋಡೋದಿಲ್ಲ, ನಾವು ಅದರ ಆಕರ್ಷಣೆಗೆ ಒಳಗಾಗೋದಿಲ್ಲ. ನಮಗೆ ಯಾವಾಗ ಪ್ರಪಂಚದ ಆಕರ್ಷಣೆಗಳು ನಮ್ಮ ಗಮನಕ್ಕೆ ಬರೋದಿಲ್ಲ, ಅವಾಗ ನಮ್ಮ ಮನಸ್ಸು ತಿಳಿಯಾಗಿರುತ್ತೆ. ಆ ಶುದ್ಧವಾದ ಮನಸ್ಸಿನಲ್ಲಿ ಪ್ರತಿಯೊಂದು ತಾನೇ ಓಪನ್ ಆಗ್ತಾ ಬರುತ್ತೆ.
ಇದನ್ನೆಲ್ಲ ನಾವು ಇವತ್ತು ನಾವಿಲ್ಲಿ ಏನು ಕೇಳಿಸ್ಕೊಂಡಿದ್ದೀವಿ ಇದನ್ನು ನಾವು ಚಿಂತನೆಗೆ ಇಟ್ಕೊಂಡ್ರೆ ಈ ಒಂದು ಮಾಹಿತಿಗಳು ನಮ್ಮ ಮುಂದಿನ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮಗೆ ನೆರವಾಗುತ್ತೆ. ವೇದಾಂತ ಇರದೆ ನಮ್ಮ ಅದ್ಭುತವಾದ ಬೆಳವಣಿಗೆಗೆ ನಾವಿವತ್ತು ಏನು ರಾಮಾಯಣ ಮಹಾಭಾರತ ಅಂತ ಏನು ವೇದಾಂತ ಅಂತ ನಾವು ನಂಬ್ಕೊಂಡಿದ್ದೀವಿ, ದೇವರ ನಾಮ ಸ್ಮರಣೆ ಇರಬಹುದು. ನಮಗೆ ಮನಸ್ಸಿಗೆ ತುಂಬ ಬೇಜಾರಾದಾಗ ನಾವು ಏನು ಮಾಡೋಕ್ಕೆ ತೋಚದೆ ಹೋದಾಗ ಓಂ ನಮೋ ನಾರಾಯಣಯ್ಯ ಹೇಳ್ಕೊತೀವಿ. ಒಂದು 5 ನಿಮಿಷ ಆದಮೇಲೆ ನಮ್ಮ ಮನಸ್ಸು ಎಷ್ಟು ಒಂದು ಗಲಿಬಿಲಿ ಇರುತ್ತೆ, ಒಂದು ಸಮಾಧಾನಕರಕ್ಕೆ ಬಂದು ಆಯಿತು ಎದುರಿಸೋಣ ಅನ್ನೋ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಂದರೆ ಅಲ್ಲಿಂದ ನಾನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಆದರೆ ಎದುರಿಸೋಣ ಅನ್ನೋ ಒಂದು ಶಕ್ತಿನ ನಮಗೆ ಕೊಡುತ್ತೆ. ಇದೆಲ್ಲ ನಮಗೆ ವೇದಾಂತ ಮಾತ್ರ ಹೇಳ್ಕೊಡುತ್ತೆ. ಬೇರೆ ಯಾವ ಶಾಲಾ ಕಾಲೇಜುಗಳಲ್ಲೂ ಇದ್ರ ಬಗ್ಗೆ ಪಾಠ ಇರೋಲ್ಲ. ಇಂತಹ ಒಂದು ಜ್ಞಾನನ ಕೇವಲ ವೇದಾಂತ ಮಾತ್ರ ನಮಗೆ ಕಲಿಸ್ಕೊಡುತ್ತೆ. ಈ ರೀತಿ ದೈಹಿಕವಾಗಿ ಅಂದರೆ ಭೌತಿಕವಾಗಿ ಆ ರೀತಿ ನಮ್ಮ ಪ್ರಯಾಣ ನಡೆಯಲು ಅಸಾಧ್ಯ. ನಾವು ನೆನೆಸಿದ ಕ್ಷಣದಲ್ಲಿ ನಾವು ಅಲ್ಲಿಗೆ ಹೋಗಿ ಬರೋದಕ್ಕೆ ಈ ಸ್ಥೂಲ ಶರೀರದ ಜೊತೆಗೆ ನಮ್ಮ ದೇಹನ ಹೊತ್ಕೊಂಡು ಹೋಗಿ ಬರೋದಕ್ಕೆ ಸಾಧ್ಯ ಇಲ್ಲ. ದೇಹ ಅಥವಾ ಸ್ಥೂಲವಾದ ಶರೀರಕ್ಕೆ ಅಷ್ಟು ಬೇಗದ ಸಾಮರ್ಥ್ಯ ಇರುವುದಿಲ್ಲ. ಮನಸ್ಸು ಅನ್ನೋದು ಅತಿ ಸೂಕ್ಷ್ಮ. ಅತಿ ಸೂಕ್ಷ್ಮ ಅಂತಂದರೆ ಅದು ಕಣ್ಣಿನಿಂದ ನೋಡಬಲ್ಲೆ ಅಂತಂದರೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಮನಸ್ಸನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸೂಕ್ಷ್ಮವಾದ ಮನಸ್ಸಿಗೆ ವಾಯು ಅಥವಾ ಗಾಳಿಗಿಂತ ವೇಗವಾಗಿ ಚಲಿಸಬಲ್ಲ ಶಕ್ತಿ ಇದೆ. ನಾವೀಗ ಪರಮಾತ್ಮ ಭಗವಂತ ಹನುಮಂತನ ಒಂದು ಚಲನ, ಹನುಮಂತನ ಒಂದು ಪ್ರಯಾಣ, ಹನುಮಂತನ ಒಂದು ವೇಗನ ನಾವು ಮನೋವೇಗ ಅಂತ ಹೇಳ್ತೀವಿ. ಹನುಮಂತನ ಪ್ರಯಾಣ ಅಥವಾ ಹನುಮಂತನ ವೇಗನ ಮನೋವೇಗಕ್ಕಿಂತಲೂ ತುಂಬ ಜಾಸ್ತಿ ಅಂತ ಹೇಳ್ತೀವಿ. ನಮ್ಮ ತೇಜೋಮಯಾನಂದ ಸ್ವಾಮೀಜಿ ಹೇಳ್ತಾ ಇದ್ರು. ಅವ್ರೇನು ಹೇಳ್ತಾರೆ ಅಂತಂದರೆ, ಹನುಮಂತನ್ನ ಒಬ್ಬ ವ್ಯಕ್ತಿಯಾಗಿ ನೋಡಬೇಡಿ, ಒಂದು ಶಕ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ರು. ನಮಗವಾಗ ಅರ್ಥ ಆಗ್ತಾ ಇರಲಿಲ್ಲ. ಏನು ಹನುಮಂತನ್ನ ನಾವು ದೇವರು ಅಂದ್ಕೊಂಡಿದ್ದೀವಿ, ಅವನಿಗೆ ಈ ಥರ ರೂಪ ಇದೆ, ನೀವು ಅವನನ್ನು ವ್ಯಕ್ತಿಯಾಗಿ ನೋಡಬೇಡಿ ಶಕ್ತಿಯಾಗಿ ನೋಡಿ ಅಂತಂದರೆ, ಆ ಶಕ್ತಿ ಅಂತಂದರೆ ಆ ಒಂದು ಬುದ್ಧಿವಂತಿಕೆ, ಮನೋಸಾಮರ್ಥ್ಯ ಅವನಲ್ಲಿ ಅಗಾಧವಾಗಿತ್ತು. ನಾವು ಇವತ್ತಿಗೂ ಅನೇಕ ಚಿತ್ರಪಟಗಳಲ್ಲಿ ನೋಡ್ತೀವಿ. ಅವನು ಲಕ್ಷ್ಮಣನಿಗೆ ತೊಂದರೆ ಆದಾಗ ಸಂಜೀವಿನಿ ಪರ್ವತನ ತರಕ್ಕೆ ಹೋದಾಗ ಇಡೀ ಪರ್ವತನ ಅಂಗೈಯಲ್ಲಿ ಹಿಡ್ಕೊಂಡು ಹಾರ್ತಾ ಇರೋ ಚಿತ್ರನ ನಾವು ನೋಡಿದ್ದೀವಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಕ್ಕಳುಗಳಿಗೆ ಕತೆ ಹೇಳ್ಬೋದು, ಮಕ್ಕಳನ್ನ ನಿದ್ದೆ ಮಾಡಿಸ್ಬೋದು. ಆದರೆ ನಿಜವಾಗ್ಲೂ ಈ ಥರ ಸಾಧ್ಯನ? ಒಂದು ಪರ್ವತನ ಒಬ್ಬ ಹೊತ್ಕೊಂಡು ಹಾರ್ಕೊಂಡು ಬರೋಕ್ಕೆ ಸಾಧ್ಯನಾ? ಹಾಗಾದರೆ ಒಂದು ಶಕ್ತಿಯಾಗಿ ಯಾವ ಥರ ನಾವು ನೋಡಬೇಕು ಹನುಮಂತನ ಅಂದರೆ, ಕಷ್ಟ ಅನ್ನೋದು ನಮಗೆ ಎದುರಾದಾಗ, ಕಷ್ಟಗಳಿಗೆ ನಾವು ಸಿಕ್ಕಾಕೊಂಡಾಗ ಹನುಮಂತ ಸಂಜೀವಿನಿ ಆ ಪರ್ವತಕ್ಕೆ ಹೋಗಿ ಸಂಜೀವಿನಿ ಸೊಪ್ಪು ತರಬೇಕು. ಆದರೆ ಆ ಪರ್ವತ ಇರೋ ಜಾಗ ತಿಳ್ಕೊಂಡು ಅಲ್ಲಿಗೆ ಹೊಟ್ಟೋಗಿರ್ತಾನೆ. ಸೂರ್ಯೋದಯಕ್ಕೆ ಮುಂಚೆ ತರಬೇಕು ಅಂತ ಹೇಳಿರ್ತಾರೆ. ಇವನು ಅಲ್ಲಿ ಹೋದಾಗ ಇಡೀ ಪರ್ವತದಲ್ಲಿ ಅನೇಕ ಬಗೆಯ ಸೊಪ್ಪುಗಳು ಕಾಣುತ್ತೆ. ಸೊ ಇವನು ಯಾವುದನ್ನು ತರಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತೆ ಬಂದು ಅದು ಹೇಗಿರುತ್ತೆ ತಿಳ್ಕೊಂಡು ತರೋಷ್ಟು ಟೈಮ್ ಇರೋದಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ಸಮಸ್ಯೆಗೆ ಸಿಕ್ಕಾಕೊಂಡಾಗ ನಾವು ಸಮಸ್ಯೆಯಿಂದ ಈಚೆ ಬಂದು ಆ ಸಮಸ್ಯೆಯನ್ನು ನೋಡಿದಾಗ ಸಮಸ್ಯೆಗಿಂತ ನಾವು ಬೆಳೆದಿರ್ತೀವಿ. ಸಮಸ್ಯೆನಲ್ಲೇ ನಾವು ಸಿಕ್ಕಾಕೊಂಡ್ರೆ ಸಮಸ್ಯೆಗಳಲ್ಲಿ ನಾವು ಒಂದಾಗೋಗ್ತೀವಿ, ಅವಾಗ ನಮಗೇನು ತೋಚೋದಿಲ್ಲ. ಹಾಗಾಗಿ ಒಂದು ಸಮಸ್ಯೆಗೆ ನಾವು ಪರಿಹಾರ ಕಂಡ್ಕೋಬೇಕು ಅಂತಂದರೆ, ಇದು ಸಮಸ್ಯೆ ಅಂತ ಗೊತ್ತಾದಾಗ ಸಮಸ್ಯೆಯಿಂದ ಈಚೆ ಬಂದು ಆ ಸಮಸ್ಯೆಯನ್ನು ನಾವು ನೋಡಬೇಕು. ನಾವು ಅಗಾಧವಾಗಿ ಬೆಳೆದಾಗ ಸಮಸ್ಯೆ ನಮಗೆ ಚಿಕ್ಕದಾಗಿ ಕಾಣುತ್ತೆ. ಹನುಮಂತ ಮಾಡಿದ್ದು ಅದೇ. ಪರ್ವತದಲ್ಲಿ ಅವನಿಗೇನು ಕಾಣದೇ ಇದ್ದಾಗ ಪರ್ವತದಿಂದ ಈಚೆ ಬರ್ತಾನೆ, ಅಲ್ಲಿ ಅಗಾಧವಾಗಿ ಬೆಳೆದು ಅವನು ಪರ್ವತನೇ ಎತ್ಕೊಂಡ್ಬಂದ ಅಂತ ಹೇಳ್ತಾರೆ. ಇದು ಕತೆ. ಆದರೆ ಅವನ ಮನಸ್ಸಿನ ಸಾಮರ್ಥ್ಯ ಮತ್ತು ಆ ಕ್ಷಣದಲ್ಲಿ ಅವನು ಉಪಯೋಗಿಸಿದ ಬುದ್ಧಿವಂತಿಕೆಯನ್ನು ಹೇಳೋದಕ್ಕೆ ಈ ರೀತಿ ಹೇಳಿದ್ದಾರೆ. ಸಮಸ್ಯೆಯಿಂದ ಈಚೆ ಬರೋದು ಅಂತಂದರೆ, ನಾವು ಯಾವುದೋ ಒಂದು ಸಮಸ್ಯೆ, ಏನೋ ಒಂದು ತೊಂದರೆಗೆ ನಾವು ಸಿಕ್ಕಾಕೊಂಡಾಗ ಸದಾಕಾಲ ಅದನ್ನೇ ಚಿಂತೆ ಮಾಡ್ತಾ ಇದ್ರೆ ಸಮಸ್ಯೆನೇ ಬೆಟ್ಟದಾಗಿ ಬೆಳೆಯುತ್ತೆ. ನಾವು ಒಂದು ನಿಮಿಷ ನಾನು ಎದುರಿಸಬಲ್ಲೆ ಅನ್ನೋದನ್ನ ಮನಸ್ಸಿಗೆ ತಗೊಂಡು, ಸಮಸ್ಯೆ ಅನ್ನೋದು ಬಂದಿದೆ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಪರಿಹಾರ ಮಾತ್ರ ಕಂಡ್ಕೋಬೇಕು. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ಆ ಸಮಸ್ಯೆ ಇರುತ್ತೆ, ನಾನು ಅದಕ್ಕೆ ಪರಿಹಾರ ಕಂಡ್ಕೋತೀನಿ, ನಾನು ಏನೋ ಮಾಡ್ತೀನಿ,
ನಾನು ಫಸ್ಟು ಆ ಸಮಸ್ಯೆಯಿಂದ ಈಚೆ ಬರಬೇಕು. ಸಮಸ್ಯೆಯಿಂದ ಈಚೆ ಅಂತಂದರೆ ಸಮಸ್ಯೆಯನ್ನು ನೋಡಿ ಅದನ್ನು ನಾನು ಗೆಲ್ಲಬಲ್ಲೆ ಅನ್ನೋ ರೀತಿಯಲ್ಲಿ ಅದರಿಂದ ನಾನು ಈಚೆ ಬರಬೇಕು. ಮತ್ತೆ ಆ ಸಮಸ್ಯೆಯನ್ನು ನಾನು ನೋಡಬೇಕು. ಅನೇಕ ಸಂದರ್ಭಗಳಲ್ಲಿ ಮಕ್ಕಳುಗಳು ಹೇಳ್ತಾರೆ, ಕ್ವಶನ್ ಪೇಪರ್ ಎಕ್ಸಾಮಲ್ಲಿ ಕೊಟ್ಟಾಗ ಎಲ್ಲ ಕ್ವಶನ್ಸ್ಗಳನ್ನೂ ನೋಡಿದಾಗ ಅವ್ರಿಗೆ ಟೆನ್ಷನ್ ಆಗುತ್ತೆ. ಒಂದೊಂದೇ ಕ್ವಶನ್ ನೋಡ್ಕೋತಾ ಹೋಗ್ಬೇಕು. ಆವಾಗ ಬರ್ಕೊಂಡು ಹೋಗ್ತಾರೆ. ಇಡೀ 20 ಕ್ವಶನ್ಸ್ನಲ್ಲಿ 5-6 ಕ್ವಶನ್ಸ್ ಅವ್ರಿಗೆ ಸಡನ್ನಾಗಿ ಜ್ಞಾಪಕ ಬರದೆ ಹೋದಾಗ ಟೆನ್ಷನ್ ಆಗುತ್ತೆ. ಮೊದಲನೇ ಕ್ವಶನ್ ಗೊತ್ತಿದೆ ಅಲ್ವಾ, ಉತ್ತರ ಬರ್ಕೊಂಡು ಹೋಗ್ಬೇಕು. ಈ ರೀತಿ ಸಮಸ್ಯೆಗಳು ನಮಗೆ ಎದುರಾದಾಗ ನಾವು ಶಾಂತವಾಗಿ ಅದನ್ನು ಫಸ್ಟು ಸ್ವೀಕರಿಸಬೇಕು, ಎದುರಿಸಬೇಕು. ಆ ಎದುರಿಸಬೇಕು ಅಂತಂದ್ರೆ ನಾವು ಸಮಸ್ಯೆಯಿಂದ ಈಚೆ ಬರಬೇಕು. ಆ ಈಚೆ ಬಂದು ಅದನ್ನು ಎದುರಿಸೋ ಶಕ್ತಿ ನನ್ನಲ್ಲಿದೆ, ಆ ಆತ್ಮವಿಶ್ವಾಸ ನಾವು ತಂದ್ಕೋಬೇಕು ನಮಗೆ. ಇದು ನಮ್ಮ ಮನಸ್ಸಿನ ಶಕ್ತಿ. ಈ ರೀತಿ ನಾವು ಬೆಳಿಬೇಕು. ಇಲ್ಲಿ ಹನುಮಂತನ ಪ್ರಯಾಣದ ವೇಗನ ಮನೋವೇಗ ಅಂತಾನೆ ಹೇಳ್ತಾರೆ. ಅವನು ಪರಮಾತ್ಮನ ಸಾಕ್ಷಾತ್ ವಾಯುಪುತ್ರ ಅಂತ ಹೇಳ್ತಾರೆ. ಆದರೆ ವಾಯುವಿಗಿಂತ ಅವನು ವೇಗ ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲಿ ಹನುಮಂತನ ಒಂದು ಶಕ್ತಿಯಾಗಿ ನೋಡಬೇಕು, ವ್ಯಕ್ತಿಯಾಗಿ ಅಲ್ಲ ಅಂತ ವೇದಾಂತದ ತಿಳುವಳಿಕೆ ಕೂಡ ಅದೇ ರೀತಿ ಹೇಳುತ್ತೆ. ಈ ರೀತಿ ಮನೋವೇಗಕ್ಕಿಂತ ಚಲಿಸಬಲ್ಲ ಶಕ್ತಿ ಬೇರೆ ಯಾವುದೂ ಇಲ್ಲ. ಮತ್ತೊಂದು ನಾವು ಇಲ್ಲಿ ಏನು ತಿಳ್ಕೋಬೇಕು ಅಂತಂದ್ರೆ, ವಾಯು ಅಂತಂದ್ರೆ ಗಾಳಿ ಅಥವಾ ವಾಯುವಿನಲ್ಲಿ ಆಮ್ಲಜನಕ ಅಂತಂದ್ರೆ ಆಕ್ಸಿಜನ್ ಅನ್ನೋದು ಒಂದು ಸೇರ್ಕೊಂಡು ಆಮೇಲೆ ಅದು ಒಂದು ಪೂರ್ಣ ವಸ್ತು ಆಗುತ್ತೆ. ಕೇವಲ ಗಾಳಿ ಅಲ್ಲ, ಗಾಳಿಯಲ್ಲಿ ಆಕ್ಸಿಜನ್ ಇರುತ್ತೆ. ಗಾಳಿ, ವಾಯು ಮತ್ತು ಆಮ್ಲಜನಕ ಸೇರಿದ ಮೇಲೆ ಅದೊಂದು ಪೂರ್ಣ ವಸ್ತು ಆಗುತ್ತೆ. ಸೊ ಗಾಳಿ ಬೀಸ್ತಾ ಇದೆ, ಗಾಳಿ ಚಲಿಸ್ತಾ ಇದೆ ಅಂತಂದ್ರೆ ಗಾಳಿಯ ಜೊತೆಯಲ್ಲಿ ಆಮ್ಲಜನಕ ಕೂಡ ಹೋಗ್ತಾ ಇದೆ. ಗಾಳಿ ಮತ್ತು ಆಮ್ಲಜನಕ ಸೇರಿ ಅದು ಚಲಿಸ್ತಾ ಇದೆ ಅಂತ ಅರ್ಥ. ಕೆಲವೊಂದು ಸನ್ನಿವೇಶಗಳಲ್ಲಿ ವೈಪರೀತ್ಯಗಳು ಉಂಟಾದಾಗ ಅಲ್ಲಿ ಗಾಳಿ ಇರುತ್ತೆ, ಆಮ್ಲಜನಕದ ಕೊರತೆ ಇರುತ್ತೆ, ಆಕ್ಸಿಜನ್ ಕೊರತೆ ಇರುತ್ತೆ. ಅಂತಹ ಜಾಗದಲ್ಲಿ ಉಸಿರಾಟದ ಸಮಸ್ಯೆ ಇರುತ್ತೆ. ಸೊ ಇಲ್ಲಿ ಗಾಳಿ ಚಲನೆಯಲ್ಲಿ ಇದೆ ಅಂತಂದ್ರೆ ಅದರ ಜೊತೆಯಲ್ಲಿ ಆಮ್ಲಜನಕ ಕೂಡ ಪ್ರಯಾಣ ಮಾಡ್ತಾ ಇದೆ ಅನ್ನೋ ಅರ್ಥ ಇದೆ. ಆದರೆ ಮನಸ್ಸಿಗೆ ಆ ರೀತಿಯ ಯಾವ ನಿರ್ಬಂಧನೂ ಇಲ್ಲ. ಮನಸ್ಸು ಚಲಿಸ್ಬೇಕಾದ್ರೆ ಮನಸ್ಸು ಮಾತ್ರ ಇರುತ್ತೆ. ಗಾಳಿ ಚಲಿಸ್ಬೇಕಾದ್ರೆ ಗಾಳಿಯ ಜೊತೆ ಆಮ್ಲಜನಕ ಇರುತ್ತೆ. ಮನಸ್ಸಿನಿಗೆ ಆ ರೀತಿ ಯಾವ ಒಂದು ನಿರ್ಬಂಧನೂ ಇಲ್ಲ. ಮನಸ್ಸಿನ ಚಲನೆಯನ್ನ ತಡೆ ಹಿಡಿಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನ ಚಲನೆಯನ್ನ ನಾವೇ ಗಮನಿಸಿ, ನಾವೇ ಮನಸ್ಸು ಮಾಡಿ ಓಡುತ್ತಿರುವ ಮನಸ್ಸಿಗೆ ನಾವೇ ಕಡಿವಾಣ ಹಾಕೋಬೇಕಾಗತ್ತೆ. ಇದನ್ನೇ ನಮ್ಮ ಶಾಸ್ತ್ರಗಳು ಏನು ಹೇಳುತ್ತೆ ಅಂತಂದ್ರೆ ಮನೋನಿಗ್ರಹ ಅಂತ ತಿಳಿಸ್ಕೊಡುತ್ತೆ. ಈ ಎಲ್ಲ ಅಂಶಗಳನ್ನ ಗಣನೆಗೆ ತಗೊಂಡು ಯುಧಿಷ್ಠಿರ ಯಕ್ಷನಿಗೆ ಹೇಳ್ತಾನೆ, ಮನಃ ಶೀಘ್ರತರಂವಾತ. ಇದೇ ಪ್ರಶ್ನೆಯ ಕೊನೆಯ ಭಾಗ ಯಕ್ಷ ಕೇಳ್ತಾನೆ, ಕಿಂ ಸ್ವಿತ್ ಬಹುತರಂ ತೃಣಾತ್. ಸೃಷ್ಟಿನಲ್ಲಿ ಯಾವುದು ಅತ್ಯಂತ ಹೇರಳವಾಗಿ ಇರುತ್ತದೆಯೋ ಅಂತಹದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡುಬರುತ್ತೆ, ಸಿಗತ್ತೆ. ಅಪರೂಪದ ಮತ್ತು ಕಡಿಮೆ ಇರುವಂತಹದ್ದು ಬೇಕಾದಾಗ ಸಿಗಲು ಸಾಧ್ಯ ಇಲ್ಲ. ಅಂತಹವುಗಳಿಗೆ ಬೇಡಿಕೆ ಹೆಚ್ಚು. ಇಲ್ಲಿ ತೃಣ ಅಂತಂದ್ರೆ ಅದು ಹುಲ್ಲಿಗೆ ಸಮಾನ, ಹುಲ್ಲು ಗರಿಕೆ ಅಂತ ಅರ್ಥ ಇದೆ ಇಲ್ಲಿ. ಸೊ ಯಾವುದು ಇಲ್ಲಿ ಹುಲ್ಲಿನ ಸಂಖ್ಯೆಗಳಿಗಿಂತ ಅಧಿಕವಾಗಿರುವಂತಹದ್ದು ಯಾವುದು ಅನ್ನೋ ಒಂದು ಪ್ರಶ್ನೆನ ಇಲ್ಲಿ ಯಕ್ಷ ಕೇಳಿದಾನೆ. ಹುಲ್ಲು ಅನ್ನೋದು ಬೆಳಿಬೇಕಾದ್ರೆ ಅದಕ್ಕೆ ಯಾವ ಒಂದು ಗೊಬ್ಬರದ ಅವಶ್ಯಕತೆ ಇಲ್ಲ, ಯಾರ ರಕ್ಷಣೆಯೂ ಇಲ್ಲದೆ, ಯಾರ ಪೋಷಣೆಯೂ ಅಗತ್ಯನೂ ಇಲ್ಲದೆ ಎಲ್ಲಿಂದ್ರಲ್ಲಿ ಅದು ಹೇರಳವಾಗಿ ಬೆಳೆಯುತ್ತೆ. ಭೂಮಿಯಲ್ಲಿ ನಾವು ಇವತ್ತು ನೋಡ್ತಾ ಇರೋ ಭೂಮಿನಲ್ಲಿ ಹೆಚ್ಚು ಭಾಗ ನೀರಿನಿಂದ ಕೂಡಿದೆ. 1/3 ಭಾಗ ಭೂಮಿ, 3 ಭಾಗ ನೀರಿದೆ ವಿಶ್ವದಲ್ಲಿ, ಪ್ರಪಂಚದಲ್ಲಿ. ಸೊ ನೀರಿನ ಅಂಶ ಹೆಚ್ಚಿದೆ. ಅದೇ ರೀತಿ ಆ ಒಂದು ಅಂಶ ಏನು ಉಳ್ಕೊಂಡಿದೆ ಭೂಮಿ, ಅಲ್ಲಿ ಅನೇಕ ಗಿಡ ಮರಗಳು, ನದಿ ಪರ್ವತಗಳು, ಬೆಟ್ಟ ಗುಡ್ಡಗಳು, ಈ ರೀತಿ ಅವುಗಳೆಲ್ಲ ಮತ್ತೊಂದು ಕಡೆ ಇದೆ. ಅವುಗಳ ಜೊತೆಯಲ್ಲಿ
ಅನೇಕ ಪ್ರಾಣಿ ಪಕ್ಷಿಗಳು, ಸರೀಸೃಪಗಳು, ಕೀಟಗಳು ಇವುಗಳೆಲ್ಲ ಇದೆ. ಇವುಗಳ ಜೊತೆಯಲ್ಲಿ ಮನುಷ್ಯರು ಕೂಡ ಇದ್ದಾರೆ. ಅಷ್ಟೊಂದು ಒಂದು ಅಂಗೈ ಅಗಲ ಜಾಗದಲ್ಲಿ ಎಣಿಸಕ್ ಆಗದೇ ಇರೋಷ್ಟು ಹುಲ್ಲುಗರಿಕೆಗಳು ಇರುತ್ತೆ. ನಾವು ಎಣಿಸಕ್ಕಾಗದೇ ಇಲ್ಲ, ಅಷ್ಟೊಂದು ಇರುತ್ತೆ ಒಂದು ಅಂಗೈ ಅಗಲ ಜಾಗದಲ್ಲಿ. ಅಂತಂದ್ರೆ ಇಡೀ ವಿಶ್ವದಲ್ಲಿ ಹಾಗಾದ್ರೆ ಎಷ್ಟು ಹುಲ್ಲುಗಳಿದೆ, ಇದು ನಮ್ಮ ಊಹೆಗೆ ಸಿಗೋದಿಲ್ಲ. ಇಲ್ಲಿ ಯಕ್ಷ ಕೇಳಿರೋದು ಅದನ್ನು ಎಣಿಸಿದ್ರೆ ಬಹುಶಃ ಈ ಪ್ರಪಂಚದಲ್ಲಿ ಆ ಹುಲ್ಲುಗರಿಕೆಗಳನ್ನ ಎಣಿಸಿದ್ರೆ ಅದು ಎಷ್ಟು ಸಂಖ್ಯೆ ಬರುತ್ತೆ, ಅದಕ್ಕಿಂತ ಜಾಸ್ತಿ ಯಾವುದಿದೆ ಇಲ್ಲಿ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಯಕ್ಷ ಕೇಳಿದ್ದಾನೆ. ಇಂತಹ ಸತ್ಯ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತಹದ್ದು, ಹುಲ್ಲು ಹೇರಳವಾಗಿ ಬೆಳೆಯುತ್ತೆ ಅಂತ. ಇಂತಹ ಹುಲ್ಲುಗಳ ಸಂಖ್ಯೆಗಿಂತ ಜಾಸ್ತಿ ಇರುವುದು ಯಾವುದು ಅಂತ ಯುಧಿಷ್ಠಿರ ಕೇಳಿದ್ದಾನೆ. ಯುಧಿಷ್ಠಿರ ಹೇಳ್ತಾನೆ, ಚಿಂತ ಬಹುತರಿ ತೃಣಾತ್. ಚಿಂತೆ ಎನ್ನುವುದು ಈ ಗರಿಕೆಗಳಿಗಿಂತ ಅಧಿಕವಾಗಿದೆ, ಹೇರಳವಾಗಿದೆ. ಯೋಚನೆ ಮಾಡಬೇಕು. ಹಾಗಾದ್ರೆ ಈ ಚಿಂತೆ ಅಂತಂದ್ರೆ ಏನು, ಚಿಂತೆಗಳು ಅಂತಂದ್ರೆ ಏನು, ಅವುಗಳು ಎಲ್ಲಿ ಹುಟ್ಟುಕೊಳ್ಳುತ್ತೆ? ಹಾಗಾದ್ರೆ ಮನುಷ್ಯನಲ್ಲಿ ಆ ಚಿಂತೆಗಳು ಎಲ್ಲಿ ಹುಟ್ಟುಕೊಳ್ಳುತ್ತೆ, ಏಕೆ ಹುಟ್ಟುಕೊಳ್ಳುತ್ತೆ, ಹೇಗೆ ಹುಟ್ಟುಕೊಳ್ಳುತ್ತೆ? ಆ ಚಿಂತೆಗಳಿಗೆ ಆಶ್ರಯ ಅನ್ನೋದು ಯಾವುದು? ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಇಂಗ್ಲಿಷಲ್ಲಿ ಹೇಳ್ತಾರೆ ಮೈಂಡ್ ಇಸ್ ಎ ಫ್ಲೋ ಆಫ್ ಥಾಟ್ಸ್ ಅಂತಂದ್ರೆ ಯೋಚನೆಗಳ ಹರಿದಾಟವೇ ಮನಸ್ಸು. ಮನುಷ್ಯನ ಮನಸ್ಸು ಅನ್ನುವ ಜಾಗದಲ್ಲಿ ಯೋಚನೆಗಳು ಎನ್ನುವ ಒಂದು ದೊಡ್ಡ ಸಾಗರವೇ ಅಲ್ಲಿ ಸದಾ ಹರಿದಾಡ್ತಾ ಇದೆ ಅಂತ ಹೇಳ್ತಾರೆ. ಯೋಚನೆಗಳು ಮನಸ್ಸಿನಲ್ಲಿ ಹರಿದಾಡಲು ಅವುಗಳಿಗೆ ಇಂತಹದೇ ಅನ್ನುವ ಯಾವ ಒಂದು ನಿರ್ದಿಷ್ಟ ಕಾರಣನೂ ಬೇಕಿಲ್ಲ. ನಾವು ಯೋಚನೆಗಳು ಬೇಡ ಅಂತಂದ್ರೂ ಕೂಡ ಅವುಗಳು ನುಗ್ಗುವ ವೇಗನ ನಮ್ಮ ಕೈಯಲ್ಲಿ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವ ಒಂದು ನಿರ್ದಿಷ್ಟವಾದ ಗುರಿಯೂ ಇಲ್ಲದೆ, ಒಂದು ನೆಲೆಯೂ ಇಲ್ಲದೆ, ಒಂದು ರೀತಿಯ ಅಲೆಮಾರಿಗಳಂತೆ ಆ ಯೋಚನೆ ಅನ್ನೋದು ಸದಾ ನಮ್ಮ ಮನಸ್ಸಿನಲ್ಲಿ ಹರಿದಾಡ್ತಾ ಇರುತ್ತೆ. ಇದನ್ನು ಯೋಚನಾ ತರಂಗ ಅಂತ ಹೇಳ್ತಾರೆ. ಯಾತಕ್ಕೆ ಇದನ್ನು ಯೋಚನಾ ತರಂಗ ಅಂತಂದ್ರೆ ಅದು ಒಂದೇ ಚಿಂತೆ ನಮ್ಮಲ್ಲಿ ಹರಿದಾಡ್ತಾ ಇಲ್ಲ. ತರಂಗ ಅಂತಂದ್ರೆ ಅಲೆಗಳು, ಸಮುದ್ರದಲ್ಲಿ ಅಲೆಗಳು ಒಂದರ ಹಿಂದೆ ಒಂದು ಬಂದು ತೀರಕ್ಕೆ ಅಪ್ಪಳಿಸ್ತಾನೆ ಇರುತ್ತೆ. ಹಾಗೆ ಈ ಯೋಚನೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಒಂದಲ್ಲ ಎರಡಲ್ಲ, ಒಂದಾದ ಮೇಲೆ ಒಂದು ನಿರಂತರವಾಗಿ ಆ ತರಂಗದ ರೀತಿನಲ್ಲಿ ನಮ್ಮನ್ನ ಅಪ್ಪಳಿಸ್ತಾ ಇರುತ್ತೆ. ಇಷ್ಟೊಂದು ಸಾವಿರಾರು ಚಿಂತೆಗಳಿಗೆ, ಲಕ್ಷಾಂತರ ಚಿಂತೆಗಳಿಗೆ ಯಾವುದು ಆಶ್ರಯ ಕೊಟ್ಟಿದೆ? ಮನಸ್ಸಿನಲ್ಲಿ ಅದು ಹರಿದಾಡ್ತಾ ಇದೆ ಅಂತಂದ್ರೆ ಮನಸ್ಸೇ ಆಶ್ರಯ ಕೊಟ್ಟಿರಬೇಕು. ಮನಸ್ಸು ಅಂತಹ ಲಕ್ಷಾಂತರ ಯೋಚನೆಗಳಿಗೆ ಆಶ್ರಯ ಕೊಟ್ಟಿದೆ ಅಂತಂದ್ರೆ ಮನಸ್ಸಿನ ಗಾತ್ರ ಏನು? ಹಾಗಾದ್ರೆ ನಾವಿರೋದು ಇಷ್ಟರಲ್ಲಿ ಎಲ್ಲೋ ಒಂದ್ ಕಡೆ ಮನಸ್ಸಿದೆ ಅಂತ ಅನ್ಕೋತೀವಿ, ಯಾವುದನ್ನೋ ಮಿದುಳು ಅನ್ಕೋತೀವಿ, ಅದನ್ನೇ ಮನಸ್ಸು ಅನ್ಕೋತೀವಿ. ಅಷ್ಟು ಸಣ್ಣ ಜಾಗದಲ್ಲಿ ಒಂದಾದ್ಮೇಲೆ ಒಂದು ಅಪ್ಪಳಿಸುವಂತಹ ಸಾವಿರಾರು ಯೋಚನೆಗಳು ಬರುತ್ತಲ್ಲ, ಹಾಗಾದ್ರೆ ನಿಜವಾಗ್ಲೂ ಮನಸ್ಸಿನ ಗಾತ್ರ ಎಷ್ಟು? ಹಾಗಾದ್ರೆ ಆ ಗಾತ್ರ ಹೇಗೆ ನಾವು ಅರ್ಥ ಮಾಡ್ಕೋಬೇಕು? ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ ಅಂತ ಒಬ್ಬ ಋಷಿ ಬರ್ತಾನೆ. ಆ ಯಾಜ್ಞವಲ್ಕ ಋಷಿ ತನ್ನ ಹೆಂಡತಿ ಗಾರ್ಗಿ ಅಂತ ಮಹಾ ಸಾಧಕಿ, ಅವಳನ್ನ ಬ್ರಹ್ಮವಾದಿನಿ ಅಂತಾನೆ ಹೇಳ್ತಾರೆ, ತುಂಬಾ ಜ್ಞಾನವಂತಳು. ಅವಳ ಜೊತೆ ನಡೆಯೋ ಒಂದು ಸಂವಾದ. ಆ ಸಂವಾದದಲ್ಲಿ ಆ ಯಾಜ್ಞವಲ್ಕ ಕೇಳ್ತಾನೆ ಗಾರ್ಗಿನ, ಈಗ ನೀನು ಎಲ್ಲಿದೀಯಾ? ಗಾರ್ಗಿ ಹೇಳ್ತಾಳೆ, ನಾನು ಆಶ್ರಮದ ಹೊಸಲಿನ ಬಳಿ ಕುಳಿತಿದ್ದೀನಿ. ಹೊಸಲು ಎಲ್ಲಿದೆ? ಆಶ್ರಮದಲ್ಲಿದೆ. ಆಶ್ರಮ ಎಲ್ಲಿದೆ? ಆಶ್ರಮ ಗಂಗಾ ನದಿಯ ತೀರದಲ್ಲಿದೆ. ಗಂಗಾ ನದಿ ಎಲ್ಲಿದೆ? ಗಂಗಾ ನದಿ ಹಿಮಾಲಯದ ತಪ್ಪಲಲ್ಲಿದೆ.
ಹಿಮಾಲಯ ಎಲ್ಲಿದೆ? ಹಿಮಾಲಯ ಭರತಖಂಡದಲ್ಲಿದೆ. ಆ ಭರತಖಂಡ ಎಲ್ಲಿದೆ? ಭರತಖಂಡ ಈ ಬ್ರಹ್ಮಾಂಡದಲ್ಲಿದೆ. ಬ್ರಹ್ಮಾಂಡ ಎಲ್ಲಿದೆ? ಈ ಪ್ರಶ್ನೆಯನ್ನು ಕೇಳಿದಾಗ ಗಾರ್ಗಿ ಹೇಳ್ತಾಳೆ, ಬ್ರಹ್ಮಾಂಡ ಬಹುಶಃ ನನ್ನ ಹೃದಯದಲ್ಲಿದೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಯಾಜ್ಞವಲ್ಕ ಹೇಳ್ತಾನೆ, ಇಲ್ಲಿವರೆಗೆ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ಯಾ ನೀನು. ಹೊಸಿಲು ಆಶ್ರಮದಲ್ಲಿದೆ. ಆಶ್ರಮ ಗಂಗಾ ನದಿಯ ತೀರದಲ್ಲಿದೆ. ಗಂಗಾ ನದಿ ಹಿಮಾಲಯದ ತಪ್ಪಲಲ್ಲಿದೆ. ಹಿಮಾಲಯದ ತಪ್ಪಲು ಭಾರತದಲ್ಲಿದೆ. ಭರತಖಂಡದಲ್ಲಿದೆ. ಭರತಖಂಡ ಬ್ರಹ್ಮಾಂಡದಲ್ಲಿದೆ. ಇದೆಲ್ಲ ಇಲ್ಲಿವರೆಗೆ ನೀನು ಕರೆಕ್ಟಾಗಿ ಹೇಳ್ಕೊಂಡು ಬಂದೆ. ಬ್ರಹ್ಮಾಂಡ ಎಲ್ಲಿದೆ ಅಂತ ಕೇಳಿದ್ದಕ್ಕೆ ಅದು ಹೃದಯದಲ್ಲಿದೆ ಅಂತ ಹೇಳಿದೆ. ಯೋಚನೆ ಮಾಡು, ಬ್ರಹ್ಮಾಂಡ ಇರೋದು ನಿನ್ನ ಮನಸ್ಸಿನಲ್ಲಿ ಅಂತ ಹೇಳ್ತಾನೆ. ಇಡೀ ಬ್ರಹ್ಮಾಂಡ ನಿನ್ನ ಮನಸ್ಸಿನಲ್ಲಿದೆ ಅಂತ ಹೇಳ್ತಾನೆ. ನನಗೆ ಅರ್ಥ ಆಗಲಿಲ್ಲ. ಹೇಗೆ? ಮನಸ್ಸು ಅನ್ನೋದು ಇದೆ ಅಂತಂದ್ರೆ ಅಲ್ಲಿ ನಾನು ಅನ್ನೋ ಪ್ರಜ್ಞೆ ಇರಬೇಕು. ಜಾಗೃತ ಅವಸ್ಥೆ, ನಾವು ಯಾವುದು ಎಚ್ಚರ, ನಿದ್ರೆ ಮತ್ತು ಸ್ವಪ್ನ ಅಂತ ಹೇಳ್ತೀವಿ. ಆ ಎಚ್ಚರದ ಅವಸ್ಥೆನಲ್ಲಿದ್ದಾಗ ನಮಗೆ ಮನಸ್ಸು ಅನ್ನೋದಿದೆ ಅನ್ನೋದು ಪೂರ್ಣವಾಗಿ ಗೊತ್ತಾಗುತ್ತೆ. ಸ್ವಪ್ನದಲ್ಲಿದ್ದಾಗ ಸ್ವಪ್ನದಿಂದ ನಿದ್ದೆಗೆ ಜಾರಿ, ನಿದ್ದೆಯಿಂದ ಎದ್ದ ಮೇಲೆ ನಾನು ಸ್ವಪ್ನ ಕಂಡೆ ಅಂತ ಹೇಳ್ತೀನಿ. ಸ್ವಪ್ನ ನಾನು ಅನುಭವಿಸ್ತಾ ಇರ್ಬೇಕಾದ್ರೆ ನಾನು ಸ್ವಪ್ನ ಕಾಣ್ತಾ ಇದ್ದೀನಿ ಅಂತ ನಾನು ಹೇಳೋದಿಲ್ಲ. ನಿದ್ರೆಯಲ್ಲಿ ಎಚ್ಚರನೂ ಇಲ್ಲ, ಸ್ವಪ್ನನೂ ಇಲ್ಲ, ಕೇವಲ ಶಾಂತವಾದ ನಿದ್ದೆ. ಆ ಅನುಭವ ನಿನಗೆ ಬರ್ಬೇಕಾದ್ರೆ ಮತ್ತೆ ನಿದ್ರೆಯಿಂದ ಎದ್ದ ಮೇಲೆ ನಾನು ಶಾಂತವಾಗಿ ನಿದ್ದೆ ಮಾಡಿದೆ ಅಂತ ನೀ ಹೇಳೋದು. ಶಾಂತವಾಗಿ ನಿದ್ದೆ ಮಾಡಿದೆ ಅನ್ನೋದು ಆ ಪ್ರಜ್ಞೆ ನಿನಗೆ ತಿಳಿಸುತ್ತೆ. ಅವಾಗ ನಿನಗೆ ಗೊತ್ತಾಗುತ್ತೆ ನಾನು ನಿದ್ದೆ ಮಾಡಿದೆ ಅಂತ. ನಿದ್ದೆನಲ್ಲಿ ಇದ್ದಾಗ ನಿನಗೆ ಪ್ರಪಂಚ ಇತ್ತ? ದೇಹ ಮನಸ್ಸೇ ಇರಲಿಲ್ಲ, ಇನ್ನು ಪ್ರಪಂಚ ಬ್ರಹ್ಮಾಂಡ ಎಲ್ಲಿ ಬರಬೇಕು? ಸೊ ಪ್ರಪಂಚ ಬ್ರಹ್ಮಾಂಡ ಒಂದು ಜ್ಞಾನ ಅದೆಲ್ಲ ಬರಬೇಕು ಅಂತಂದ್ರೆ ನಾನು ಎಚ್ಚರದ ಸ್ಥಿತಿನಲ್ಲಿದ್ದಾಗ ಆ ಮನಸ್ಸನ್ನು ಆ ಪ್ರಜ್ಞೆ ಜೊತೆ ನಾನು ನನ್ನನ್ನ ಗುರುತಿಸಿಕೊಂಡಾಗ ನಾನು ಅದಕ್ಕೆ ಆಶ್ರಯ ಕೊಟ್ಟಿದ್ದೀನಿ. ಸೊ ಬ್ರಹ್ಮಾಂಡ ಎಲ್ಲಿದೆ ಅಂತಂದ್ರೆ ಅದು ನನ್ನ ಮನಸ್ಸಿನಲ್ಲಿದೆ. ಅವಾಗ ಗಾರ್ಗಿಗೆ ಗೊತ್ತಾಗತ್ತೆ. ಈ ರೀತಿ ಇದು ಯಾಕೆ ಹೇಳಿದೆ ಅಂತಂದ್ರೆ, ಇಷ್ಟೊಂದು ಯೋಚನೆಗಳು ನಮ್ಮ ಮನಸ್ಸಿಗೆ ಬಂದು ಒಂದಾದ್ಮೇಲೆ ಅದು ಒಂದು ಅಪ್ಪಳಿಸ್ತಾ ಇರುತ್ತಲ್ಲ. ಹಾಗಾದ್ರೆ ಮನಸ್ಸಿನ ಗಾತ್ರ ಏನು ಅಂತಂದ್ರೆ, ಮನಸ್ಸು ಅನ್ನೋದು ಒಂದು ಗಾತ್ರಕ್ಕೆ ಅಥವಾ ಅದೊಂದು ಹೋಲಿಕೆಗೆ ನಾವು ಅರ್ಥ ಮಾಡ್ಕೊಳ್ಳುವಂತಹ ಒಂದು ವಸ್ತು ಅಲ್ಲ. ಅದು ಯಾವುದನ್ನ ಇಡೀ ಬ್ರಹ್ಮಾಂಡ ಅಂತೀವಿ, ಎಲ್ಲಿವರೆಗೆ ನಮ್ಮ ಒಂದು ದೃಷ್ಟಿ ಹೋಗುತ್ತೆ, ಎಲ್ಲಿವರೆಗೆ ನನಗೆ ಕೆಲವೊಂದು ಅನುಭವಗಳು ಗೋಚರ ಆಗತ್ತೆ, ಅಲ್ಲಿವರೆಗೂ ನಮ್ಮ ಮನಸ್ಸಿರುತ್ತೆ. ಇದು ಹೇಗೆ ಅರ್ಥ ಮಾಡ್ಕೋಬೇಕು? ಇನ್ನೂ ಇದು ಸ್ವಲ್ಪ ಸೂಕ್ಷ್ಮವಾಗಿದೆ. ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಆಗಬೇಕು ಅಂತಂದ್ರೆ, ನಮ್ಮ ಕಾಲ್ ಬೆರಳ ತುದಿನಲ್ಲಿ ಒಂದು ಮುಳ್ಳು ಚುಚ್ಚಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಮನಸ್ಸಿನ ಆ ಅನುಭವ, ನೋವಿನ ಅನುಭವ ನಮ್ಗಾದಾಗ ಆ ನೋವನ್ನ ತಡೆಯಕ್ ಆಗದೇ ಇದ್ದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅಂತಂದ್ರೆ ಆ ನಾನು ಅನ್ನೋ ಪ್ರಜ್ಞೆ, ಆ ನಾನು ಅನ್ನೋ ಮನಸ್ಸು ನಿರಂತರವಾಗಿ ನನ್ನ ಕಾಲ್ ಬೆರಳಿನ ತುದಿಯವರೆಗೂ ಅದಿದ್ದಿದ್ರಿಂದ ನನಗೆ ಕಣ್ಣಲ್ಲಿ ನೀರು ಬಂತು. ನಾವು ಪೇಪರ್ ಓದ್ತೀವಿ, ಯಾವುದೋ ದೂರದ ದೇಶದಲ್ಲಿ ಒಂದು ಭೂಕಂಪ ಆಗತ್ತೆ. ಭೂಕಂಪ ಆದಾಗ ಸಾವಿರಾರು ಜನ ಸಾಯ್ತಾರೆ ಅಂತ ಓದ್ತೀವಿ. ಅಯ್ಯೋ ಪಾಪ, ಆಗ್ಬಾರ್ದಾಗಿತ್ತು ಅಷ್ಟೇ ನಾವು ಅನ್ಕೊಳ್ಳೋದು. ಕಣ್ಣಲ್ಲಿ ನೀರು ಬರೋ ಚಾನ್ಸಸ್ ಕಡಿಮೆ. ಆದರೆ ಆ ಭೂಕಂಪ ಆದ ಜಾಗದಲ್ಲಿ, ಈಗ ಮಡಿಕೇರಿನಲ್ಲಿ ಆಯ್ತಲ್ಲ ಆ ಮಳೆ, ಅವಾಗ ನಮ್ಮ ಕಡೆಯವರು ಮಡಿಕೇರಿನಲ್ಲಿದ್ದು ಅವರಿಗೆ ಅನಾಹುತ ಆಗಿದೆ ಅನ್ನೋದು ಗೊತ್ತಾದಾಗ
ಅವರು ಅಲ್ಲಿವರೆಗೂ ಮಡಿಕೇರಿನಲ್ಲಿದ್ದರು. ಆ ಕ್ಷಣ ವಿಚಾರ ಗೊತ್ತಾದ ತಕ್ಷಣ ನಮ್ಮ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂತಂದರೆ ನಮ್ಮ ಮನಸ್ಸಿನ ಸಂಪರ್ಕ ಆ ಕ್ಷಣದಲ್ಲಿ ಅಲ್ಲಿ ಹೋಗಿ ಅವ್ರನ್ನ ಮುಟ್ಟಿರುತ್ತೆ. ಸೊ ಮನಸ್ಸು ಅನ್ನೋದಕ್ಕೆ ಬೌಂಡ್ರಿ ಇಲ್ಲ. ಎಲ್ಲಿವರೆಗೆ ನಾವು ನಮ್ಮ ಜ್ಞಾನ ದೃಷ್ಟಿಯನ್ನ ಅಲ್ಲಿ ಹರಿಯಕ್ಕೆ ಬಿಡ್ತೀವಿ ಅಲ್ಲಿವರೆಗೆ ಮನಸ್ಸಿದೆ. ಸೊ ಮನಸ್ಸು ಅನ್ನೋದು ಇಡೀ ಬ್ರಹ್ಮಾಂಡನ ನಾವು ಆಕ್ರಮಿಸ್ಕೊಂಡಿರುತ್ತೆ. ಅಂದರೆ ನನ್ನನ್ನು ನಾನು ಈ ಬ್ರಹ್ಮಾಂಡದಲ್ಲಿ ಗುರುತಿಸ್ಕೋಬೇಕು. ಆದ್ರಿಂದ ಇಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಿದಾನೆ. ಈ ರೀತಿ ಈ ಯೋಚನೆಗಳ ಚಲನಾವನಗಳು ಯಾರ ಮತ್ತು ಯಾವುದರ ಅಂಕೆ ಶಂಕೆಗಳಿಗೆ ಆಸ್ಪದ ಕೊಡದೆ ಒಂದರ ಹಿಂದೆ ಮತ್ತೊಂದು ಸಾಗರದ ಅಲೆಗಳಂತೆ ಪ್ರವಹಿಸುತ್ತಲೇ ಇರುತ್ತೆ. ಇದರ ಅಂದಾಜು ನಮಗೆ ತಿಳಿಯಬೇಕು ಅಂತಂದ್ರೆ ಈ ಒಂದಾದ್ಮೇಲೆ ಒಂದು ಹೇಗೆ ಬರುತ್ತೆ, ಯಾವ್ಯಾವ ಸ್ಥಿತಿನಲ್ಲಿ ಈ ಯೋಚನೆಗಳು ಬರುತ್ತೆ, ಅದಕ್ಕೆ ಹೇಳ್ತಾರೆ ಬಹುಶಃ ಮನಸ್ಸಿಗೆ ಇಷ್ಟೊಂದು ಗಾತ್ರ ಇದೆ ಅಂತ ನಾವೇ ಊಹೆ ಮಾಡಿಕೊಂಡ್ರೆ ಆ ನಮ್ಮ ಊಹೆಗೆ ನಮ್ಮ ಕಲ್ಪನೆಗೆ ಸಿಕ್ಕಿದ ಮನಸ್ಸಿನ ಗಾತ್ರದಲ್ಲಿ ಸುಮಾರು 100ಕ್ಕೆ 10 ಭಾಗ ನಮ್ಮ ಎಚ್ಚರದ ಸ್ಥಿತಿಯಲ್ಲಿ ಅಲ್ಲಿ ಯೋಚನೆಗಳು ನಡೆದಿರುತ್ತೆ. ಮತ್ತೆ 50 ಭಾಗದಷ್ಟು ನಮ್ಮ ಸುಪ್ತ ಅವಸ್ಥೆಯಲ್ಲಿ ನಡೆದಿರುತ್ತೆ. ಸುಪ್ತ ಅವಸ್ಥೆ ಅಂತಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಅಂತಹ ಅವಸ್ಥೆಯಲ್ಲಿ ನಡೆದಿರುತ್ತೆ. ಆ ಸುಪ್ತ ಅವಸ್ಥೆ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಸಂಪೂರ್ಣ ನಿದ್ರಾವಸ್ಥೆ. ಅಲ್ಲಿ ಕನಸಿಗೆ ಕೂಡ ಅವಕಾಶ ಇರೋದಿಲ್ಲ. ಏಕೆಂದ್ರೆ ಸುಪ್ತ ಅವಸ್ಥೆಯಲ್ಲಿ ನಾನು ಅನ್ನೋ ಒಂದು ಪ್ರಜ್ಞೆ ಕೂಡ ಅಲ್ಲಿ ಇರೋದಿಲ್ಲ. ಅದು ಕೂಡ ನಮ್ಮ ಗೋಚರಕ್ಕೆ ಬರೋದಿಲ್ಲ. ಸೊ ಇಂತಹ ಅವಸ್ಥೆಯಲ್ಲಿ ನಾವು ಮನಸ್ಸಿನ ಗಾತ್ರನ ಯಾವ ರೀತಿ ಕಲ್ಪನೆಗೆ ತಗೊಂಡಿದ್ದೀವಿ ಅದರಲ್ಲಿ 50 ಭಾಗದಷ್ಟು ಆ ಯೋಚನೆಗಳು ಆ ಟೈಮಲ್ಲಿ ಆವರಿಸ್ಕೊಂಡಿರುತ್ತೆ. 10 ಭಾಗದಷ್ಟು ಎಚ್ಚರದ ಸ್ಥಿತಿನಲ್ಲಿ ಆವರಿಸ್ಕೊಂಡಿರುತ್ತೆ. ಉಳಿದ 40 ಭಾಗ ನಮ್ಮ ಪ್ರಜ್ಞಾಹೀನ ಸ್ಥಿತಿನಲ್ಲಿ ನಡೆದಿರುತ್ತೆ. ಪ್ರಜ್ಞಾಹೀನ ಸ್ಥಿತಿ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಪ್ರಜ್ಞೆ ಇಲ್ಲದೆ ಇರೋದು ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೋಬಾರದು. ಯಾಕೆ ಅಂತಂದ್ರೆ ಪ್ರಜ್ಞಾಹೀನ ಸ್ಥಿತಿ ಅಂತಂದ್ರೆ ನಾವೇನು ಹೇಳ್ತೀವಿ ಅಂತಂದ್ರೆ ನಾವು ಎಚ್ಚರವಾಗಿದ್ದೀವಿ, ಒಂದು ಕಡೆ ಕೂತಿದ್ದೀವಿ, 4-6 ಜನ ಜೊತೆ ಮಾತಾಡ್ತಾ ಇದ್ದೀವಿ, ಒಂದು ಘಟನೆ ನಡೆಯುತ್ತೆ ಅಥವಾ ಯಾರೋ ಏನೋ ಹೇಳ್ತಾರೆ ಅಥವಾ ಏನೋ ಒಂದು ನಮ್ಮ ಕಣ್ಣೆದುರುಗಡೆ ಪಾಸ್ ಆಗತ್ತೆ. ಆದರೆ ಯಾರೋ ಏನೋ ಹೇಳಿದ್ದು ನನ್ನ ಕಿವಿಗೆ ಕೇಳಿಸಿದ ರೀತಿನಲ್ಲಿ ಅಥವಾ ನಮ್ಮ ಕಣ್ಣೆದುರಿಗೆ ಏನೋ ಒಂದು ಹೋಗಿದ್ದನ್ನ ನಮ್ಮ ಕಣ್ಣು ಆ ದೃಶ್ಯನ ಸೆರೆ ಹಿಡಿದೇ ಹೋಗುತ್ತೆ. ಅಂದ್ರೆ ಅವರು ಓಡಾಡಿದ ಸುಳ್ಳ? ಇಲ್ಲ, ಅವರು ಓಡಾಡಿದ ನಿಜ. ಇಲ್ಲಿ ಯಾರೋ ಒಬ್ರು ಹೇಳಿದ್ರಲ್ಲ ಅದು ಸುಳ್ಳ? ಇಲ್ಲ, ಹೇಳಿರೋದು ನಿಜ. ಅಲ್ಲಿ ಓಡಾಡಿದ್ದು ನಿಜ, ಇಲ್ಲಿ ಹೇಳಿದ್ದು ನಿಜ. ಶಬ್ದ ಮತ್ತು ದೃಶ್ಯ ಎರಡೂ ಕೂಡ ನಮ್ಮ ಇಂದ್ರಿಯಗಳ ಸಹಕಾರ ಇಲ್ಲದೆ ಹೋದ್ರೆ, ಆ ಮನಸ್ಸು ಅನ್ನೋದು ಅಲ್ಲಿ ಹೋಗದೆ ಹೋದ್ರೆ ಅವುಗಳ ಅರ್ಥ ನಮಗೆ ಸಂಬಂಧ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಂತೀ, ಏನೋ ಇಲ್ಲೇ ಕೂತಿದ್ಯಾ ನೀನು, ನಿನ್ ಕಣ್ಣೆದುರುಗಡೆ ಅದಾದ್ರೂ ಗೊತ್ತಾಗ್ಲಿಲ್ವೋ, ಮೈ ಮೇಲೆ ಪ್ರಜ್ಞೆ ಇತ್ತಾ ಅಂತ ಹೇಳ್ತೀವಲ್ಲ, ಅದು ಪ್ರಜ್ಞಾಹೀನ. ಅಂತಂದ್ರೆ ನಮಗೆ ನಾವು ಎಚ್ಚರವಾಗಿದ್ರೂ, ನಾವು ನಿದ್ರೆ ಮಾಡ್ತಾ ಇಲ್ಲ ಅಂತ ಅನ್ಕೊಂಡಿದ್ರು ನಮ್ಮ ಕಣ್ಣೆದುರಿಗೆ ನಡೆಯುವ ಅನೇಕ ಘಟನೆಗಳಲ್ಲಿ ನಮ್ಮ ಮನಸ್ಸು ಅಲ್ಲಿ ಕೇಂದ್ರೀಕೃತವಾಗದೇ ಇದ್ದ ಸಂದರ್ಭದಲ್ಲಿ ನಡೆಯುವಂತಹ ಯೋಚನೆಗಳು ಕೂಡ ನಮ್ಮ ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ. ಅಲ್ಲಿ ನನ್ನ ಗಮನ ಇರಲಿಲ್ಲ, ನನ್ನ ಎಚ್ಚರಿಕೆ ಇರಲಿಲ್ಲ, ಅಲ್ಲಿ ಸ್ಟೋರ್ ಆಗಿದ್ದು ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ನಾವು ಅನ್ಕೋತೀವಲ್ಲ. ಪ್ರತಿಯೊಂದಕ್ಕೂ ಕಾರ್ಯಕಾರಣ ಸಂಬಂಧ ಅಂತ ವೇದಾಂತದಲ್ಲಿ ಅವಾಗವಾಗ ಇದು ಬರ್ತಾ ಇರುತ್ತೆ. ನಮಗೆ ಗೊತ್ತೋ ಗೊತ್ತಿಲ್ದೇನೋ ಅನೇಕ ಕೆಲಸಗಳನ್ನ ನಾವು ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ತಕ್ಕಂತಹ ನೆನಪುಗಳು, ಕರ್ಮ ಅಂತಂದ್ರೆ ಅದು ನೆನಪು ಅಂತ ಕೂಡ ಹೇಳ್ತಾರೆ. ಕೇವಲ ಅದೊಂದು ಅದೇ ಅರ್ಥದಲ್ಲಿ ನೋಡೋ ಅಂಥದ್ದಲ್ಲ. ಯಾವುದು ಚಿತ್ತದಲ್ಲಿ ಸ್ಟೋರ್ ಆಗಿರುತ್ತೆ, ಚಿತ್ತದಲ್ಲಿ ಉಳ್ಕೊಂಡಿರುತ್ತೆ, ಆ ನೆನಪುಗಳನ್ನು ಕೂಡ ಕರ್ಮ ಅಂತಾನೆ ಹೇಳ್ತೀವಿ. ಈ ರೀತಿ ಅನೇಕ ಯೋಚನೆಗಳು ನಮ್ಮ ಎಚ್ಚರದ ಸ್ಥಿತಿಯಲ್ಲಿ, ಪ್ರಜ್ಞಾಹೀನ ಸ್ಥಿತಿಯಲ್ಲಿ, ಸುಪ್ತಾವಸ್ಥೆಯಲ್ಲಿ ಇದ್ದಾಗ ನಡೆದ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿ ಅದು ಚಿತ್ತದಲ್ಲಿರುತ್ತೆ.
ಸಮಯ ಬಂದಾಗ ಅದು ತನ್ನ ಪ್ರಭಾವನ ತೋರಿಸುತ್ತೆ. ಅವಾಗಲೇ ನಾವು ಕೇಳ್ಕೊಳ್ಳೋದು, ನಾ ಏನು ಮಾಡಿದೆ ಅಂತ ಈಗ ನಂಗೆ ಹಿಂಗಾಗಿದೆ ಅಂತ ನಾವು ಕೇಳ್ಕೊತೀವಲ್ಲ, ಇದೆಲ್ಲ ಅದರ ಫಲಗಳೇ. ಹಾಗಾಗಿ ಸ್ವಾಮಿ ವಿವೇಕಾನಂದ ಯಾವಾಗಲೂ ಹೇಳೋರು, ಎಚ್ಚರವಾಗಿರು ಅಂತ. ಎಚ್ಚರವಾಗಿರು ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅದು ನನಗೆ ಗೊತ್ತಾಗಬೇಕು. ಕಾಯ ವಾಚ ಮನಸ ಅಂತ ನಾವೇನು ಹೇಳ್ತೀವಿ ಅದು ನನ್ನ ಅನುಭವಕ್ಕೆ ಬರಬೇಕು, ಬರೀ ಬಾಯಿಂದ ಹೇಳೋ ಅಂಥದ್ದಲ್ಲ. ನಾನು ದೇವರ ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ದೇವರ ಪೂಜೆನೇ ಆಗಿರ್ಬೇಕದು, ಇನ್ನೇನು ಅಲ್ಲ. ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಅಡುಗೆ ಕೆಲಸನೇ ಆಗಿರಬೇಕು. ಕಸ ಗುಡಿಸ್ತಾ ಇದ್ದೀನಿ, ಕಸ ತೆಗೀತಾ ಇದ್ದೀನಿ ಅಂತಂದರೆ ಕಸನೇ ತೆಗಿಬೇಕು, ಅಲ್ಲಿ ಬೇರೆ ಇನ್ನೇನು ಇಲ್ಲ. ಇದನ್ನ ಎಚ್ಚರದ ಸ್ಥಿತಿ ಅಂತ ವಿವೇಕಾನಂದರು ಹೇಳ್ತಾರೆ. ಜಾಗೃತಾವಸ್ಥೆನಲ್ಲಿರಬೇಕು, ಎಚ್ಚರದಿಂದಿರಬೇಕು ಅಂತ. ಸೊ ನಾವು ಎಚ್ಚರದಲ್ಲಿ ಇದೀವಿ ಅಂದ್ಕೊಂಡು ನಮಗೆ ಗೊತ್ತಿಲ್ಲದೆ ನಾವೇನೋ ಮಾಡಿಬಿಟ್ಟು ಆಮೇಲೆ ನನಗೆ ಯಾಕೆ ಹಿಂಗೆ ಅಂತಂದರೆ ಏನೂ ಇಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ನಾವೆಲ್ಲ ಒಂದೇ. ನಾನು ಪರಮಾತ್ಮನ ನಾಮಸ್ಮರಣೆ ಜಾಸ್ತಿ ಮಾಡ್ತೀನಿ, ಹೂವು ಜಾಸ್ತಿ ಹಾಕ್ತೀನಿ, ನನಗೆ ಕಷ್ಟ ಕೊಡಬೇಡ, ಇಲ್ಲ, ಸಾಧ್ಯವೇ ಇಲ್ಲ. ಸೊ ಈ ಚಿಂತೆ ಅನ್ನೋದು ಈ ರೀತಿ ನಮ್ಮ ಎಲ್ಲ ಅವಸ್ಥೆಗಳಲ್ಲೂ ಕೂಡ ನಡೀತಾನೆ ಇರುತ್ತೆ. ಆಗ ಅಲ್ಲಿ ಏನಾಯಿತು, ಎಷ್ಟು ಹೊತ್ತು ಆ ರೀತಿ ಇದ್ದೆ ಅನ್ನೋ ಯಾವ ಸುಳಿವು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸುಪ್ತಾವಸ್ಥೆಯಲ್ಲಿ ನಡೆದ ಘಟನೆಗಳನ್ನ ನಾವು ಮೆಲುಕು ಹಾಕಬೇಕು, ತಿಳ್ಕೋಬೇಕು ಅಂತಂದರೆ ಇವತ್ತು ಸೈನ್ಸು ಬ್ರೈನ್ ಮ್ಯಾಪಿಂಗ್ ಅಂತ ಕೆಲವೊಂದು ಔಷಧಿಗಳನ್ನ ಕೊಟ್ಟು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿದೆ. ಪೂರ್ಣವಾಗಿ ಅಲ್ಲಿ ಯಶಸ್ಸು ಕಂಡಿಲ್ಲ. ಆದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಡೆದ ಘಟನೆಗಳನ್ನ ಯಾವುದೇ ಮ್ಯಾಪಿಂಗಲ್ಲೂ ಈಚೆ ತರಕ್ಕಾಗದೇ ಇಲ್ಲ. ಅದನ್ನು ಈಚೆ ತರಬೇಕು ಅಂತಂದರೆ ಆ ಕರ್ಮಫಲ ಆ ಟೈಮಲ್ಲಿ ಬಂದಾಗಲೇ ಅದು ಈಚೆ ಬರೋದು. ಅಲ್ಲಿವರೆಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಾವು ಮಾಡಿರೋ ಕರ್ಮಗಳಿಗೆ ನಾವು ಅನುಭವಿಸಲೇಬೇಕು. ಅದು ಹೇಗೆ ಮಾಡಿದೆ ಗೊತ್ತಿಲ್ಲ ಅಂತ ನಾವು ಆಮೇಲೆ ಹೇಳ್ಕೊತೀವಿ. ಆದರೆ ಮಾಡಿರೋದು ಗೊತ್ತು ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ಹೇಗೆ ಮಾಡಿದೆ ಗೊತ್ತಾಗಿಲ್ಲ, ನಾ ಯಾಕೆ ಹಿಂಗೆ ಮಾಡಿದೆ, ನಾ ಯಾಕೆ ಸಡನ್ನಾಗಿ ಬೈದ್ಬಿಟ್ಟೆ, ಆಮೇಲೆ ನಾವು ಅನ್ಕೋತೀವಿ. ಬಟ್ ಬೈದಿದ್ದೀನಿ ಅನ್ನೋದು ಗೊತ್ತಾಗತ್ತೆ ಅಲ್ವಾ, ಅನುಭವಿಸ್ಲೇಬೇಕು. ಅದಕ್ಕೆ ಸದಾ ಎಚ್ಚರವಾಗಿರು. ಸೊ ಪ್ರಜ್ಞಾಹೀನ ಸ್ಥಿತಿ ಎಂದ ಮಾತ್ರಕ್ಕೆ ನಾವು ಪ್ರಜ್ಞೆ ತಪ್ಪಿ ಬಿದ್ದಾಗ ಆಗುವಂತಹ ವಿಚಾರಗಳ ಯೋಚನೆಗಳ ಅಂತ ಭಾವಿಸಿದರೆ ಅದು ತಪ್ಪು. ನಾವು ಎಚ್ಚರವಿದ್ದು ನಮ್ಮ ಗಮನ ಆ ದಿಕ್ಕಿನಲ್ಲಿ ಇಲ್ಲದೆ ಹೋದರೆ ನಮ್ಮ ಕಣ್ಣೆದುರಿಗೆ ನಡೆಯುವಂತಹ ಅನೇಕ ವಿಚಾರಗಳು, ನಮ್ಮ ಹತ್ತಿರದಲ್ಲೇ ಅನೇಕ ಶಬ್ದಗಳು ಬಂದರೂ ಕೂಡ ನಮ್ಮ ಇಂದ್ರಿಯಗಳಿಗೆ ಮನಸ್ಸು ಸಿಕ್ಕದಿದ್ದಾಗ ಅಲ್ಲಿ ನಡೆಯುವ ಯೋಚನೆಗಳು ನಮ್ಮನ್ನು ಸಮೀಪಿಸಲಾರವು. ಇಂತಹ ಯೋಚನೆಗಳನ್ನ ಹೆಕ್ಕಿ ತೆಗೆಯಲು ಸಾಧ್ಯವೇ ಇಲ್ಲ. ಈ ರೀತಿಯಲ್ಲಿ ಯೋಚನೆಗಳು ಬಂದು ಹೋಗಲು ಯಾರ ಮತ್ತು ಯಾವುದರ ಅನುಮತಿಗಳು ಬೇಡ ಅನ್ನೋಷ್ಟು ರೀತಿಯಲ್ಲಿ ಅದು ನುಗ್ಗಿ ಬರ್ತಾ ಇರುತ್ತೆ. ಒಂದು ದಿನಕ್ಕೆ, ಇದು ಕೂಡ ಇವತ್ತು ಸೈನ್ಸ್ ಸಂಶೋಧನೆ ಮಾಡಿ ಹೇಳಿರುವಂಥದ್ದು, ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಸುಮಾರು 70,000 ಯೋಚನೆಗಳು ಬರುತ್ತೆ. ಆ 70,000 ಯೋಚನೆಗಳು ನಮಗೆ ಬಂದಿದೆಯಾ ಅಂತ ನಾವು ಅದರ ಹಿಂದೆ ಹೋದರೆ ಒಂದನ್ನು ಕೂಡ ನಾವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅನೇಕ ಯೋಚನೆಗಳು ರಿಪಿಟೇಟಿವ್ ಅಂತಂದರೆ ಪುನರಾವರ್ತನೆ ಆಗಿರುತ್ತೆ. ಅದದೇ ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದೇ ಚಿಂತೆ ಮಾಡಬೇಡ ಅಂತ ಹೇಳ್ತಾರಲ್ವ ದೊಡ್ಡವರು. ಅಂದರೆ ಆ 70,000 ಯೋಚನೆಗಳಲ್ಲಿ ಒಂದೇ ಚಿಂತೆ ಮತ್ತೆ ಮತ್ತೆ ಕಾಡುತ್ತೆ. ಚಿಂತೆಗಳು ಕಾಡುತ್ತೆ ಯಾವಾಗಲೂ. ಅವುಗಳಲ್ಲಿ ಕೆಲವಷ್ಟು ಮಾತ್ರ ನಮ್ಮ ಗಮನಕ್ಕೆ ಬರುತ್ತೆ. ಗಮನಕ್ಕೆ ಬಂದ ಕೆಲವುಗಳು ನಮ್ಮನ್ನ ಚಿಂತೆಗೆ ಈಡು ಮಾಡುತ್ತೆ. ಬಂದ ಯೋಚನೆಗಳಿಗೆ ಯಾವುದೇ ರೀತಿಯಾದ ಸ್ಪಷ್ಟವಾದ ಅರ್ಥವು ತಿಳುವಳಿಕೆಗಳು ಆ ಕ್ಷಣದಲ್ಲಿ ನಮಗೆ ಸಿಗದೆ ಹೋದಾಗ, ಬಂದ ಯೋಚನೆಗಳು ಆ ಕ್ಷಣದಲ್ಲಿ ನಮಗೆ ಅರ್ಥವಾಗದೇ ಇದ್ದಾಗ ಅಥವಾ ಅದರ ಸ್ಪಷ್ಟತೆ ನಮಗೆ ತಿಳಿಯದೇ ಇದ್ದಾಗ ಅದು ನಮ್ಮನ್ನ ಚಿಂತೆಯಾಗಿ ಕಾಡುತ್ತೆ. ಅರ್ಥ ಆಗೋದ್ರೆ ಚಿಂತೆ ಅಲ್ಲ, ಅದು ಅರ್ಥ ಆಗದೆ ಹೋದ್ರೇನೆ ಅದು ಚಿಂತೆ.
ನಮಗೆ ಸಿಗದಾದಾಗ, ಆ ಅರ್ಥಗಳು ನಮಗೆ ಸಿಗದೆ ಹೋದಾಗ ಅವು ಚಿಂತೆಗಳಾಗಿ ಪರಿವರ್ತನೆ ಹೊಂದಿ ನಮ್ಮನ್ನು ಚಿಂತಾಕ್ರಾಂತನನ್ನಾಗಿ ಮಾಡುತ್ತೆ. ಎಚ್ಚರದ ಸ್ಥಿತಿಯಲ್ಲಿದ್ದಾಗ ನಮ್ಮೊಳಗೆ ನುಸುಳಿದ ಯೋಚನೆಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಅವುಗಳ ನೆರವಿನಿಂದ ಹೊರ ಪ್ರಪಂಚದಲ್ಲಿ ಸಂಪರ್ಕವನ್ನು ಬೆಳೆಸಿಕೊಂಡು ನಮ್ಮ ಜೀವನನ ರೂಪಿಸ್ಕೋತೀವಿ. ಯೋಚನೆಗಳು ಅಂತಂದ್ರೆ ಅದು ಚಿಂತೆ ಕಾಡತ್ತೆ ಅಂತಲೇ ಅಲ್ಲ. ಯೋಚನೆಗಳು ಅನ್ನೋದು ಕೆಲವು ಸಲ ಐಡಿಯಾ ಅಂತ ನಾವು ಹೇಳ್ತೀವಿ. ನಮಗೊಂದು ಒಳ್ಳೆ ಐಡಿಯಾ ಬಂತು, ಅದನ್ನು ಉಪಯೋಗಿಸ್ಕೊಂಡಿದ್ದಕ್ಕೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಬೆಳೆದಿದ್ದೀನಿ, ಇಷ್ಟು ಮುಂದೆ ಬಂದಿದ್ದೀನಿ. ಸೊ ಏನೇನೆಲ್ಲ ನಡೆಯುತ್ತೆ ನಮ್ಮದು ಅಂತಂದ್ರೆ, ಯಾವುದು ಅರ್ಥ ಆಗತ್ತೆ ಅದು ಐಡಿಯಾ ಅನ್ನಿಸ್ಕೊಳ್ಳುತ್ತೆ, ನಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ. ಯಾವುದು ಅರ್ಥ ಆಗೋದಿಲ್ಲ ಅದು ಚಿಂತೆ ಆಗತ್ತೆ. ಸುಪ್ತಾವಸ್ಥೆ ಅಂದರೆ ಅರೆ ತಿಳುವಳಿಕೆ ಸ್ಥಿತಿಲಿದ್ದಾಗ ನುಗ್ಗಿದ ಯೋಚನೆಗಳು ಆ ಕ್ಷಣದಲ್ಲಿ ನಡೆದ ನಮ್ಮ ಅನುಭವಗಳಿಗೆ ತಾಳೆ ಹಾಕಿ ನೋಡಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವ್ಯವಹಾರಕ್ಕೆ ಬಳಸಿಕೊಂಡು ಉಳಿದಿದ್ದನ್ನ ನಮ್ಮ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ನೆನಪಿನ ಚಿತ್ತಕ್ಕೆ ಅವೇ ತಳ್ಳಿಬಿಡುತ್ತೆ. ಪ್ರಜ್ಞಾಹೀನ ಸ್ಥಿತಿಯ ಮನಸ್ಸು ಒಂದು ರೀತಿಯಲ್ಲಿ ಗೋಡೌನ್, ಸ್ಟೋರ್ ಹೌಸ್ ಅಂತ ಹೇಳ್ಬೋದು. ನಾವು ಕಸನೆಲ್ಲ ತಗೊಂಡು ಒಂದು ಡಬ್ಬಕ್ಕೆ ಹಾಕ್ತಾ ಇರ್ತೀವಲ್ಲ, ಬೇಕೋ ಬೇಡವೋ ಗೊತ್ತಿಲ್ಲ, ಆಮೇಲೆ ನೋಡೋಣ. ಮನೆಯಲ್ಲಿ ಒಂದು ಸ್ಟೋರ್ ಹೌಸ್ ಇದ್ರೆ ಅದನ್ನ ಗೊಬ್ಬರ ಮಾಡಿಬಿಡ್ತೀವಿ. ಹಾಗೆ ಬೇಕೋ ಬೇಡವೋ ಎಲ್ಲ ಯೋಚನೆಗಳನ್ನು ನಾವು ಎಳ್ಕೋತೀವಿ. ಅದರಲ್ಲಿ ಯಾವುದನ್ನ ನಾವು ಉಪಯೋಗಿಸ್ಕೋತೀವಿ, ಉಪಯೋಗಿಸ್ಕೊಳಕ್ಕಾಗದೇ ಇರೋದನ್ನ ನಮ್ಮ ಚಿತ್ತ ಅನ್ನೋ ಆ ಒಂದು ಗಾರ್ಬೇಜ್ಗೆ ನಾವೇ ತಳ್ಳಿಬಿಡ್ತೀವಿ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅದರ ಫಲ ಸಿಗುವಂತೆ ಆ ಚಿಂತೆಗಳು, ಆ ಯೋಚನೆಗಳು ನಮ್ಮನ್ನ ಮಾಡುತ್ತೆ. ಇಂತಹ ಯೋಚನೆಗಳನ್ನು ನಾವು ಬೇಡ, ನಾವು ಅಂದ್ರೂ ಅದು ಬರ್ತಾನೆ ಇರುತ್ತೆ, ಅದನ್ನ ನಾವು ಚಿಂತೆ ಅಂತ ಹೇಳ್ತೀವಿ. ಯಾವಾಗ ಯೋಚನೆಗಳನ್ನ ನಾವು ಬೆನ್ನಟ್ಟಿ ಅವುಗಳ ಬಗ್ಗೆ ಮತ್ತೆ ಮತ್ತೆ ಮೆಲುಕು ಹಾಕುವಂತೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನ ಮಾಡ್ತೀವಿಯೋ ಅವುಗಳನ್ನ ಚಿಂತ ಅಂತ ಹೇಳ್ತೀವಿ. ಏಕೆಂದ್ರೆ ಆ ಯೋಚನೆಗಳು ಅಲ್ಲಿಗೆ ನಿಲ್ಲೋದಿಲ್ಲ. ನಾವು ಅವುಗಳಿಗಾಗಿ ಮಾಡಿದ ಕೆಲಸ ಪೂರ್ಣವಾಗದೆ ಹೋದಾಗ ಅಪೂರ್ಣವಾದ ಅದೇ ಕೆಲಸಗಳ ಯೋಚನೆ ಮತ್ತಷ್ಟು ನಮ್ಮನ್ನ ಚಿಂತೆಗೆ ಮಾಡುತ್ತೆ. ಒಂದು ಚಿಂತೆ, ಆ ಚಿಂತೆ ಬಂತು ಅಂತ ಆ ಕೆಲಸಕ್ಕೆ ನಾವು ಹೋದಾಗ ಆ ಕೆಲಸ ಅಪೂರ್ಣ ಆದಾಗ ಮೊದಲೇ ಒಂದು ಚಿಂತೆ ಇತ್ತು, ಅಪೂರ್ಣ ಆಯಿತು ಅಂತ ಮತ್ತೊಂದು ಚಿಂತೆ, ಹೀಗೆ ಒಂದರ ಹಿಂದೆ ಒಂದು ಅದೇ ಬೆಳೀತಾ ಹೋಗುತ್ತೆ. ಅಪೂರ್ಣತೆ, ಸ್ಪಷ್ಟತೆ ಇಲ್ಲದೆ ಕೊರಗೋದು, ಈ ರೀತಿ ಚಿಂತೆಗಳು ನಮ್ಮನ್ನ ಕಾಡುತ್ತೆ. ಆದ್ದರಿಂದ ಇಂತಹ ಯೋಚನೆಗಳನ್ನ ಚಿಂತ ಅಂತ ಕರಿತೀವಿ. ಒಂದು ಯೋಚನೆ ನಮ್ಮ ಗಮನಕ್ಕೆ ಬಂದಾಗ ಅದು ಕೇವಲ ಒಂದೇ ಯೋಚನೆ ಆಗಿರುತ್ತೆ, ಒಂದೇ ಚಿಂತೆ ಆಗಿರುತ್ತೆ. ನಂತರ ಅದು ನಮ್ಮಿಂದ ಕವಲೊಡೆದು ಒಂದೊಂದು ನೂರಾರು ಸಾವಿರಾರುಗಳಾಗಿ ಮಾರ್ಪಾಡಾಗತ್ತೆ. ಒಂದು ಯೋಚನೆಯನ್ನೇ ನಮಗೆ ತಡೆಯೋಕ್ಕೆ ಶಕ್ತಿ ಇಲ್ಲ ಅಂತಾದ್ರಲ್ಲಿ ಒಂದೊಂದು ನೂರಾರು ಆದರೆ ನಮ್ಮ ಗತಿ ಏನು? ಚಿಂತೆ ಮತ್ತು ಯೋಚನೆಗಳ ಸಂಪೂರ್ಣ ಜ್ಞಾನ ಯುಧಿಷ್ಠಿರನಿಗೆ ಗೊತ್ತಿತ್ತು. ಹೀಗಾಗಿ ಅವನು ಈ ರೀತಿ ಯಕ್ಷನ್ ಹೇಳ್ತಾನೆ, ಚಿಂತ ಬಹುತರಿ ತೃಣ. ಚಿಂತೆ ಎನ್ನುವುದು ಈ ಹುಲ್ಲು ಗರಿಕೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಯಕ್ಷನ ಈ ರೀತಿಯ ಅತಿ ಸೂಕ್ಷ್ಮವಾದ ಪ್ರಶ್ನೆಗಳು. ಈ ಪ್ರಶ್ನೆಯಲ್ಲಿ ತಂದೆ ತಾಯಿ ಬಗ್ಗೆ ಕೇಳಿದ್ದಾನೆ, ಮನೋಸಾಮರ್ಥ್ಯನ ಕೇಳಿದ್ದಾನೆ, ಮತ್ತು ಈ ಚಿಂತೆ ಅನ್ನೋದನ್ನು ಕೇಳಿದ್ದಾನೆ. ಈ ಚಿಂತೆ ಅನ್ನೋದು ಕೂಡ ಮನಸ್ಸಿನ ನಮ್ಮದೇ ಒಂದು ಶಕ್ತಿನ ನಾವು ಯಾವ ರೀತಿ ಉಪಯೋಗಿಸ್ಕೊಂಡ್ರೆ ನಮ್ಮ ಬೆಳವಣಿಗೆ ಆಗತ್ತೆ, ಅವ್ರು ಉಪಯೋಗಿಸ್ಕೊಳ್ದೇ ಹೋದ್ರೂ ಚಿಂತೆಯಾಗಿ ಹೇಗೆ ನಮ್ಮನ್ನ ಕಾಡತ್ತೆ ಅನ್ನುವಂತಹ ಒಂದು ವೇದಾಂತದ ಪ್ರಶ್ನೆ ತಂದೆ ಬಗ್ಗೆ ತಾಯಿ ಬಗ್ಗೆ ಕೇಳಿ ಮನಸ್ಸಿನ ಸಾಮರ್ಥ್ಯನ ತಿಳಿಸ್ಕೊಡುತ್ತದೆ. ನಮ್ಮದೇ ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇದೆ, ಆ ಇಡೀ ಮನಸ್ಸು ಒಂದು ಬ್ರಹ್ಮಾಂಡಕ್ಕಿಂತ ದೊಡ್ಡದಾಗಿದೆ ಅಂತಂದ್ರೆ ಅದನ್ನ ನಾವು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಈ ರೀತಿ ಒಂದು ತಿಳುವಳಿಕೆ ಬರುವಂತಹ ಪ್ರಶ್ನೆ ಇದು. ಅಂತಹ ಪ್ರಶ್ನೆಯನ್ನ ಕೇಳಿ ಸೂಕ್ತವಾದ ಉತ್ತರಗಳನ್ನ ಯುಧಿಷ್ಠಿರನಿಂದ ಪಡಿತಾನೆ. ಯಕ್ಷನ ಪ್ರಶ್ನೆಗಳಾಗಲಿ ಅಥವಾ ಯುಧಿಷ್ಠಿರನ ಉತ್ತರಗಳಾಗಲಿ ಒಂದು ಸೂತ್ರದಂತೆ ಈ ಪ್ರಶ್ನೆಯಲ್ಲಿ ಕಂಡುಬರುತ್ತೆ. ಸೂತ್ರಗಳು ಅಂತಂದ್ರೆ ಗಾತ್ರದಲ್ಲಿ ತುಂಬಾ ಕಿರಿದಾಗಿ ಕಂಡುಬರುತ್ತೆ. ಅವುಗಳ ಎಳೆಗಳನ್ನ
ಒಂದೊಂದಾಗಿ ಬಿಡಿಸ್ತಾ ಹೋದರೆ ಅವುಗಳ ಪೂರ್ಣ ಪ್ರಮಾಣ ಅಂತಂದರೆ ಅವುಗಳ ಒಂದು ಅರ್ಥಗರ್ಭಿತವಾದ ಒಂದು ಜ್ಞಾನ ಭಂಡಾರ ಈಚೆ ಬರುತ್ತೆ. ಆ ಒಳಗೆ ನುಗ್ಗುತ್ತಾ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಹೋದಂತೆ ಅವು ನಮ್ಮೊಳಗೆ ನುಸುಳಿ ನಮ್ಮನ್ನು ಚಿಂತನೆಗೆ ನೂಕುತ್ತೆ. ಚಿಂತನೆ, ಇದು ಚಿಂತೆ ಅಲ್ಲ, ಚಿಂತನೆಗೆ ನೂಕುತ್ತೆ. ಮನದೊಳಗೆ ಚಿಂತನೆ ನಡೆದಾಗ ಮಾತ್ರ ಅದರ ಪರಿಣಾಮ ಹೊರಬರುವುದು. ಈ ರೀತಿ ಸೂತ್ರಗಳು ಅಂತಂದರೆ ಬಹು ಸಮೃದ್ಧವಾದ ಒಂದು ಜ್ಞಾನ. ವೇದಾಂತದಲ್ಲಿ ನಾವು ಬ್ರಹ್ಮಸೂತ್ರ ಅಂತ ಕೇಳಿದ್ದೀವಿ. ಸುಮಾರು 585 ಬ್ರಹ್ಮಸೂತ್ರಗಳಿದೆ. ಒಂದೊಂದು ಬ್ರಹ್ಮಸೂತ್ರ ಕೂಡ ಕೇವಲ ಒಂದು ಸಣ್ಣ ಪದ, ಒಂದು ಸಣ್ಣ ವಾಕ್ಯ. ಅದನ್ನು ಬಿಡಿಸ್ತಾ ಹೋದರೆ ಒಂದೊಂದು ಹೆಮ್ಮರ ಅದು. ಅದಕ್ಕೆ ಅದನ್ನು ಬ್ರಹ್ಮಸೂತ್ರ ಅಂತ ಹೇಳ್ತಾರೆ. ಅದನ್ನು ತಿಳಿಯಲು ಅಪೇಕ್ಷಿಸಿದೆ ಅದು ತನ್ನ ವಿಸ್ತಾರನ ಬೆಳೆಸುತ್ತಾ ಹೋಗಿ ಪೂರ್ಣ ಪ್ರಮಾಣದಲ್ಲಿ ಬೆಳಕು ಚೆಲ್ಲಿ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಶ್ರೀಮಂತವಾಗಿಸುತ್ತದೆ. ಅದರಂತೆ ಯಕ್ಷ ಮತ್ತು ಯುಧಿಷ್ಠಿರನ ಈ ಸಂವಾದ ಸೂತ್ರ ರೂಪಿಯಲ್ಲಿದ್ದು ನಮಗೆ ವೇದಾಂತದ ಆಳವನ್ನು ಪರಿಚಯ ಮಾಡ್ತಾ ಹೋಗಿದೆ. ಯಕ್ಷನ ಮುಂದಿನ ಪ್ರಶ್ನೆ ಕೂಡ ಇದೇ ಥರನೇ ಇದೆ. ಇಲ್ಲಿ ಈ ಮುಂದಿನ ಪ್ರಶ್ನೆ ಆತ್ಮ ಅನ್ನೋದ್ರ ಬಗ್ಗೆ ಕೇಳ್ತಾನೆ. ಆತ್ಮ ಅನ್ನೋದು ಒಂದು ಪರಿಶುದ್ಧವಾದ ನಿತ್ಯ ಸತ್ಯ ವಸ್ತು, ಸರ್ವಾಂತರ್ಯಾಮಿ, ಎಲ್ಲೆಲ್ಲಿಯೂ ಇರುವಂತಹ ಒಂದು ಚೇತನಾ ಶಕ್ತಿ. ದೇಹದಲ್ಲಿದ್ದುಕೊಂಡು ಅದು ದೇಹಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆತ್ಮನು ಸದಾಕಾಲವೂ ನಿತ್ಯ ಸತ್ಯ, ಮೂರೂ ಅವಸ್ಥೆಗಳನ್ನು ಮೀರಿರುವಂತಹವನು ಆತ್ಮ, ಪರಮಾತ್ಮ. ಆದರೆ ಜಾಗ್ರತ್, ಸ್ವಪ್ನ ಮತ್ತು ಸುಷುಪ್ತಿ ಎಂಬ ಅವಸ್ಥೆಗಳು ದೇಹಕ್ಕೆ ಮಾತ್ರ, ದೇಹಿಗಲ್ಲ. ಅದೇ ರೀತಿಯಲ್ಲಿ ಆತ್ಮನಿಗೆ ಯಾವ ಆಕಾರವೂ ಇಲ್ಲ, ಆದರೆ ಅವನು ದೇಹಿಯಾಗಿರುತ್ತಾನೆ. ದೇಹಿಯಾಗಿದ್ದರೂ ಹೃದಯವೂ ಇಲ್ಲದೆ ಇರುವಂತಹವನು. ಹೃದಯ ಇಲ್ಲದೆ ಇರುವುದರಿಂದ ಅವನು ನೋವು ನಲಿವುಗಳಿಗೆ ಬಾಧಿತನಲ್ಲ. ಒಬ್ಬ ಜ್ಞಾನಿಗೆ ಮಾತ್ರ ಇಂತಹ ಸತ್ಯ, ಇದ್ರ ಬಗ್ಗೆ ಅರ್ಥ ಗೊತ್ತಾಗುತ್ತೆ. ಆ ಜ್ಞಾನಿಗೆ ಗೊತ್ತು, ನಾನು ಈ ದೇಹನೂ ಅಲ್ಲ, ಈ ಮನಸ್ಸು ಅಲ್ಲ. ಆ ನಾನು ಅನ್ನೋದು ಈ ದೇಹ ಮತ್ತು ಮನಸ್ಸಿನಿಂದ ಹೊರಬಂದು ಒಂದು ಅಂತರ ಕಾಯ್ದಿಟ್ಟುಕೊಂಡಿರುವ ಒಂದು ಪ್ರಜ್ಞೆ ಅಂತ ಒಬ್ಬ ಜ್ಞಾನಿಗೆ ಗೊತ್ತಾಗುತ್ತೆ. ಹಾಗಾಗಿ ಜ್ಞಾನಿಗೆ ಯಾವ ಒಂದು ನೋವು ನಲಿವುಗಳಿಗೆ ಅವನು ಬಾಧಿತ ಅಲ್ಲ. ಅದೇ ರೀತಿ ಒಂದು ನದಿಯು ತನ್ನ ಹರಿಯುವಿಕೆಯಲ್ಲಿ ತನ್ನ ಗಾತ್ರವನ್ನು ಹೆಚ್ಚು ಮಾಡಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಆತ್ಮನು ತನ್ನ ಪ್ರಜ್ಞೆಯನ್ನು ದೇಹಿಯಾದ ಸಾಧನೆ ಮತ್ತು ಧ್ಯಾನದ ಸ್ಥಿತಿಯಿಂದ ಹೆಚ್ಚಿಸಿಕೊಳ್ಳುತ್ತಾನೆ. ಈ ರೀತಿಯಲ್ಲಿ ಹೆಚ್ಚು ವೇದಾಂತಗಳನ್ನು ಒಳಗೊಂಡಂತಹ ಒಂದು ಪ್ರಶ್ನೆಯನ್ನು ಈ ಯಕ್ಷ ಯುಧಿಷ್ಠಿರನಿಗೆ ಕುರಿತು ಹಾಕ್ತಾನೆ. ಇದು ಒಂದು ರೀತಿಯಲ್ಲಿ ಧರ್ಮರಾಯನ ಅಂದರೆ ಯುಧಿಷ್ಠಿರನ ಜ್ಞಾನದ ಮಟ್ಟವನ್ನು ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅಳೆಯೋದಕ್ಕೆ ಅಳತೆಗೋಲು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಉಪಯೋಗಿಸಿ ಯಕ್ಷ ತನ್ನ 9ನೇ ಪ್ರಶ್ನೆಯನ್ನು ಯುಧಿಷ್ಠಿರನ ಕುರಿತು ಕೇಳ್ತಾನೆ. 9ನೇ ಪ್ರಶ್ನೆ, ಯಕ್ಷ ಉವಾಚ. ಯಕ್ಷ ಕೇಳ್ತಾನೆ, ಕಿಂ ಸ್ವಿತ್ ಸುಪ್ತಂ ನ ನಿಮಿಷತಿ, ಕಿಂ ಸ್ವಿತ್ ಜಾತಂ ನ ಚೋಪತಿ, ಕಸ್ಯ ಸ್ವಿತ್ ಹೃದಯಂ ನಾಸ್ತಿ, ಕಿಂ ಸ್ವಿತ್ ವೇಗೇನ ವರ್ಧತೆ. ಯಕ್ಷ ಕೇಳ್ತಾ ಇದ್ದಾನೆ, ಕಿಂ ಸ್ವಿತ್ ಸುಪ್ತಂ ನ ನಿಮಿಷತಿ, ಯಾವುದು ಮಲಗಿದ್ರೂ ನಿದ್ರೆಯಲ್ಲಿದ್ರೂ ಕಣ್ಣುಗಳನ್ನ ಮುಚ್ಚಿಲ್ಲ, ಕಣ್ಣುಗಳನ್ನ ಬಿಟ್ಟುಕೊಂಡು ನಿದ್ರೆ ಮಾಡ್ತಾ ಇದೆಯಲ್ಲ, ಯಾರು ಅದು? ಯಾವುದು ಅಂತಹ ವಸ್ತು ಏನಾದ್ರು ಇದೆಯಾ? ಅಥವಾ ಯಾರು ಅಂತಹವರು ಕಣ್ಣುಗಳನ್ನ ಮುಚ್ಚೋದಿಲ್ಲ, ಮಲಗುವಾಗ ಕೂಡ ಕಣ್ಣುಗಳನ್ನ ಮುಚ್ಚೋದಿಲ್ಲ ಅಂತಂದ್ರೆ ಸದಾಕಾಲ ಕಣ್ಣುಗಳನ್ನ ಬಿಟ್ಕೊಂಡಿರ್ತಾರಲ್ಲ, ಯಾರು ಅದು ಅನ್ನೋದು ಈ ಪ್ರಶ್ನೆಯ ಮೊದಲನೇ ಭಾಗ. ಎರಡನೇ ಭಾಗದಲ್ಲಿ ಕಿಂ ಸ್ವಿತ್ ಜಾತಂ ನ ಚೋಪತಿ, ಯಾವುದು ಈ ಸೃಷ್ಟಿನಲ್ಲಿ ಸಂಪರ್ಕಕ್ಕೆ ಬರೋದು ಅಂತಂದ್ರೆ ಯಾವುದು ಜಾತಂ ಅಂತಂದ್ರೆ ಹುಟ್ಟೋದು, ಯಾವುದು ಜನ್ಮ ತೆಗೆದುಕೊಂಡ ನಂತರ ಕೂಡ ಅಲ್ಲಿ ಚಲನೆ ಅನ್ನೋದು ಇರೋದಿಲ್ಲ. ಯಾವುದಕ್ಕೆ ಒಂದು ಜನನ ಅಂತ ಆದಮೇಲೆ ಈ ಸೃಷ್ಟಿಗೆ ಬಂದ ಮೇಲೆ ಕೂಡ ಅಲ್ಲಿ ಚಲನೆ ಅನ್ನೋದು ಇರೋದಿಲ್ವಲ್ಲ, ಯಾವುದು ಅದು ಅನ್ನೋದು ಈ ಪ್ರಶ್ನೆ ಎರಡನೇ ಭಾಗ. ಮೂರನೇ ಭಾಗದಲ್ಲಿ ಕೇಳ್ತಾನೆ, ಕಸ್ಯ ಸ್ವಿತ್ ಹೃದಯಂ ನಾಸ್ತಿ,
ಯಾರಿಗೆ ಮತ್ತು ಅಥವಾ ಯಾವುದಕ್ಕೆ ಹೃದಯ ಅನ್ನೋದು ಇಲ್ಲ. ಮತ್ತು ಈ ಪ್ರಶ್ನೆಯ ಕೊನೆಯ ಭಾಗದಲ್ಲಿ ಕೇಳ್ತಾ ಇದ್ದಾನೆ, ಕಿಂ ಸ್ವಿತ್ ವೇಗೇನ ವರ್ಧತೆ, ಯಾವುದು ತನ್ನದೇ ವೇಗದಿಂದ ಶೀಘ್ರವಾಗಿ ಬೆಳೆಯುತ್ತೆ ಅಥವಾ ತನ್ನ ಬೆಳವಣಿಗೆಯನ್ನು ಅದು ಕಂಡುಕೊಳ್ಳುತ್ತೆ. ಅಂದರೆ ತನ್ನ ಬೆಳವಣಿಗೆ ಅಥವಾ ಗಾತ್ರವನ್ನ ತಾನೇ ತನ್ನ ಸಾಮರ್ಥ್ಯದಿಂದ ತನ್ನ ವೇಗದಿಂದ ಅದು ಹೆಚ್ಚಿಸ್ಕೊಳ್ಳುತ್ತಲ್ಲ, ಯಾವುದು ಅದು ಗಾತ್ರದಲ್ಲಿ ಬದಲಾವಣೆಯನ್ನು ಹೊಂದಲು ತನ್ನ ವೇಗವನ್ನು ಉಪಯೋಗಿಸಿಕೊಳ್ಳುವಂತಹದ್ದು ಇದೆಯಲ್ಲ, ಅದು ಯಾವುದು ಅನ್ನುವಂತಹ 4 ಬೇರೆ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡುವಂತಹ ಪ್ರಶ್ನೆಯನ್ನ ಈ 9ನೇ ಪ್ರಶ್ನೆಯಾಗಿ ಆರಿಸಿಕೊಂಡು ಯಕ್ಷ ಕೇಳಿದಾನೆ. ಗೊತ್ತಾಗತ್ತೆ ಈಗ ಮುಂದೆ ಗೊತ್ತಾಗತ್ತೆ, ನಿಮಗೆ ಗೊತ್ತಾಗತ್ತೆ. ಪ್ರಶ್ನೆ ಮತ್ತು ಉತ್ತರ ಎರಡನ್ನ ಸೃಷ್ಟಿಯ ದೃಷ್ಟಿಯಿಂದ, ಅಂದರೆ ಲೌಕಿಕ ಮತ್ತು ವೇದಾಂತದ ದೃಷ್ಟಿಕೋನದಿಂದ ನೋಡಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯುಧಿಷ್ಠಿರ ಹೇಳ್ತಾನೆ ಈ ಪ್ರಶ್ನೆಗೆ, ಯುಧಿಷ್ಠಿರ ಉವಾಚ ಮತ್ಸ್ಯ ಸುಪ್ತೋ ನ ನಿಮಿಷತಿ ಅಂಡಂ ಜಾತಂ ನ ಚೋಪತಿ ಅಶ್ಮನೋ ಹೃದಯಂ ನಾಸ್ತಿ ನದಿ ವೇಗೇನ ವರ್ಧತೆ. ಈ ಪ್ರಶ್ನೆಗಳಿಗೆ ಯಕ್ಷ ಹೇಳ್ತಾ ಇದ್ದಾನೆ, ಕಿಂ ಸ್ವಿತ್ ಸುಪ್ತಂನ ನಿಮಿಷತಿ, ಯಾವುದು ಮಲಗಿದ್ದರೂ ಅಥವಾ ನಿದ್ರೆಯಲ್ಲಿದ್ದರೂ ಅದು ಕಣ್ಣುಗಳನ್ನ ಮುಚ್ಚಿರೋದಿಲ್ಲ. ಇದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಮತ್ಸ್ಯ ಸುಪ್ತೋ ನ ನಿಮಿಷತಿ. ಮತ್ಸ್ಯ ಅಂತಂದ್ರೆ ಮೀನು. ಮೀನು ಮಲಗಿದ್ರೂ ಕೂಡ, ಅದು ನಿದ್ರೆ ಮಾಡ್ತಾ ಇದ್ರೂ ಕೂಡ ಅದು ತನ್ನ ಕಣ್ಣುಗಳನ್ನ ಮುಚ್ಕೊಂಡಿರೋದಿಲ್ಲ. ಪರಮಾತ್ಮನ ಸೃಷ್ಟಿನಲ್ಲಿ ಅನೇಕ ವಿಚಿತ್ರಗಳು, ಈ ಥರ ನೂರಾರು ಸಾವಿರಾರು ಅನೇಕ ವಿಚಿತ್ರಗಳು ಈ ಸೃಷ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ. ನಮಗೆ ಪರಿಚಯ ಆಗುತ್ತೆ. ಸೃಷ್ಟಿಕರ್ತನಾದ ಪರಮಾತ್ಮನ ಅದ್ಭುತ ಜಾಣ್ಮೆ ನಮಗೆ ಅರ್ಥ ಆಗದೆ ಹೋದಾಗ ನಾವು ಅದನ್ನ ಪರಮಾತ್ಮನ ಲೀಲೆ ಅಂತ ಹೇಳ್ಬಿಡ್ತೀವಿ. ಆದರೆ ಪರಮಾತ್ಮನ ಲೀಲೆನೇ ಆದ್ರೂ ಅಲ್ಲಿ ತುಂಬಾ ವಿಸ್ಮಯ ಇರುತ್ತೆ. ನಮಗೆ ಅರ್ಥ ಆಗದೆ ಹೋದಾಗ ಅದನ್ನ ಪರಮಾತ್ಮನ ಲೀಲೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಸೃಷ್ಟಿನಲ್ಲಿ ಕಂಡುಬರುವ ಅನೇಕ ಜೀವರಾಶಿಗಳಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಸರೀಸೃಪ ಮಾನವ ಹೀಗೆ 10 ಹಲವಾರು ಜಂತುಗಳು ಅಂತಂದ್ರೆ ಯಾವ್ಯಾವುದು ಜನ್ಮ ತಗೊಳುತ್ತೆ ಅವುಗಳನ್ನ ಜಂತು ಅಂತ ಕರೀತಾರೆ. ಈ ರೀತಿ ಈ ಸೃಷ್ಟಿನಲ್ಲಿ ಯಾವ್ಯಾವುದು 10 ಹಲವಾರು ರೀತಿಯಲ್ಲಿ ಈ ಜಂತುಗಳು ಕಂಡು ಬರುತ್ತೆ. ಜನ್ಮ ಪಡೆದ ಎಲ್ಲವೂ ಈ ಲೋಕದಲ್ಲಿ ಅವುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ವರ್ತಿಸುತ್ತೆ. ಅದಕ್ಕೆ ಹೇಳ್ತಾರೆ, ಇರುವೆ ಕೆಲಸನ್ನ ಇರುವೆ ಮಾತ್ರ ಮಾಡಕ್ ಸಾಧ್ಯ, ಆನೆ ಕೆಲಸನ್ನ ಆನೆ ಮಾಡುತ್ತೆ, ನಮ್ಮ ಕೆಲಸನ ನಾವು ಮಾಡ್ತಾ ಇಲ್ಲ. ಮಾನವನನ್ನ ಒಬ್ಬನನ್ನ ಬಿಟ್ರೆ ಉಳಿದೆಲ್ಲ ಪ್ರಾಣಿ ಪಕ್ಷಿಗಳು ಈ ಸೃಷ್ಟಿಯಲ್ಲಿ ಜೀವಿಸಲು ಅಂತಂದ್ರೆ ಬದುಕೋದಿಕ್ಕೆ, ತಮ್ಮ ಬದುಕನ್ನ ಮುಂದುವರಿಸೋದಿಕ್ಕೆ ತಮ್ಮ ಆಹಾರನ್ನ ತಾವೇ ಸಂಪಾದನೆ ಮಾಡಿಕೊಳ್ಳುತ್ತೆ. ಮನುಷ್ಯ ಮಾತ್ರ ಆಹಾರ ಸಂಪಾದನೆಗೆ ಹಣ ಅನ್ನೋ ಕಾರಣ ಒಡ್ಡಿ ಬಯಕೆಗಳ ಹಿಂದೆ ಹೋಗಿ ಹಣದ ಹಿಂದೆ ಹೋಗ್ತಾನೆ. ಇದು ನಮ್ಮ ಧರ್ಮ ಹೇಳುತ್ತೆ, ಮನುಷ್ಯನ ಅತ್ಯಂತ ನೀಚತನ ಅಂತ ಹೇಳುತ್ತೆ. ಅಧರ್ಮದ ದಾರಿ ತುಳಿಯೋದಿಕ್ಕೆ ಮನುಷ್ಯ ಹಣ ಸಂಪಾದನೆ ಮಾಡೋದಕ್ಕೆ ಮುನ್ನುಗ್ತಾನೆ. ಅಂದ್ರೆ ಇಲ್ಲಿ ಹಣ ಸಂಪಾದನೆ ಮಾಡಬಾರ್ದು ಅಂತ ವೇದಾಂತ ಹೇಳ್ಕೊಡ್ತಾ ಇಲ್ಲ. ಯಾವಾಗ್ಲೂ ವೇದಾಂತ ಏನ್ ಹೇಳುತ್ತೆ ಅಂತಂದ್ರೆ, ಹಣ ಅನ್ನೋದು ಒಂದು ಜ್ಞಾನ, ಐಶ್ವರ್ಯಕ್ಕೆ ಸಮಾನವಾಗಿ ನೀನು ಹಣ ಸಂಪಾದನೆ ಮಾಡು, ಅದನ್ನ ಸದ್ವಿನಿಯೋಗ ಮಾಡು ಅಂತ ಹೇಳ್ಕೊಡುತ್ತೆ. ಇಲ್ಲಿ ಸದ್ವಿನಿಯೋಗ ಮಾಡದೆ ಅವನು ಕೇವಲ ಹಣದ ಹಿಂದೆ ಓಡಿದಾಗ ಅವನು ಅಧರ್ಮದ ದಾರಿನೆಲ್ಲ ತುಳಿತಾ ಇದ್ದಾನೆ ಅಂತ ಅರ್ಥ ಬರುತ್ತೆ. ಇದು ಮನುಷ್ಯನ ಚಾಂಚಲ್ಯನ ತೋರಿಸುತ್ತೆ. ಸೃಷ್ಟಿಯಲ್ಲಿ ಕಂಡು ಬರುವ
ಎಲ್ಲ ಜೀವ ಸಂಕುಲಗಳಿಗೂ ನಮಗಿರುವಂತೆ ಕಣ್ಣುಗಳು ಇರುತ್ತೆ. ನಮಗೆ ಹೇಗೆ ಕಣ್ಣುಗಳಿದೆ ಆ ಥರ ಬೇರೆ ಎಲ್ಲ ಪ್ರಾಣಿಗಳಿಗೂ ಅವುಗಳಿಗೆ ತಕ್ಕಂತೆ ಕಣ್ಣುಗಳಿದೆ. ಅದರಂತೆಯೇ ಮತ್ಸ್ಯ ಅಂತಂದರೆ ಮೀನಿಗೂ ಕೂಡ ಕಣ್ಣು ಇದೆ. ಆದರೆ ನಮಗಿರುವಂತೆ ಕಣ್ಣಿನ ರೆಪ್ಪೆ ಮೀನುಗಳಿಗೆ ಇಲ್ಲ. ಈ ಕಣ್ಣಿನ ರೆಪ್ಪೆಯ ಕೆಲಸ ಕಣ್ಣುಗಳ ರಕ್ಷಣೆಯ ಜೊತೆಗೆ ನಾವು ಮಲಗಿದಾಗ ನಮ್ಮ ಕಣ್ಣುಗಳನ್ನ ರಕ್ಷಣೆಗಾಗಿ ರೆಪ್ಪೆ ಮುಚ್ಕೊಳ್ಳುತ್ತೆ. ಕಣ್ಣು ಹಾಗೆ ಇರುತ್ತೆ. ಆದರೆ ನಾವು ಹೇಳೋದು ಕಣ್ಣು ಮುಚ್ಕೊಂಡಿದ್ದೀನಿ, ನಾನು ನಿದ್ದೆ ಮಾಡ್ತಾ ಇದ್ದೀನಿ. ಕಣ್ಣುಗಳು ಹಾಗೆ ಇರುತ್ತೆ. ಮ್ಯಾಕ್ಸಿಮಮ್ ಆ ಕಡೆ ಈ ಕಡೆ ಅಲ್ಲಾಡತ್ತೆ ದೃಷ್ಟಿ. ಕಣ್ಣು ತನ್ನ ದೃಷ್ಟಿಯನ್ನು ಈ ಕಡೆ ಆ ಕಡೆಗೆ ಚಲನೆ ಮಾಡುತ್ತೆ. ಕಣ್ಣನ್ನು ಮುಚ್ಕೊಳ್ಳೋಕ್ಕಾಗದೇ ಇಲ್ಲ. ಕಣ್ಣನ್ನು ಮುಚ್ಚೋದು ಕಣ್ಣಿನ ರೆಪ್ಪೆಯ ಕೆಲಸ. ಆದರೆ ನಾವು ಲೋಕಾರೂಢಿ ಮಾತಾಡಬೇಕಲ್ವಾ, ಪ್ರಪಂಚ ಸ್ಪೀಡು. ನಾನು ಮಲ್ಕೋಬೇಕು, ರೆಪ್ಪೆ ಮುಚ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಕಣ್ಣು ಮುಚ್ಕೊಂಡಿದ್ದೀವಿ. ಈ ರೀತಿ ನಾವು ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಾವು ಭಾಷೆಯನ್ನು ಬಳಸ್ತೀವಿ. ಆದರೆ ನಿಜವಾಗಿ ನೋಡಿದರೆ ರೆಪ್ಪೆಗಳು ಮುಚ್ಚುವುದರಿಂದ ಕಣ್ಣುಗಳು ಮುಚ್ಚಿದಂತೆ ಕಾಣುತ್ತೆ. ಆದರೆ ನಾವು ಹೇಳೋದು ಕಣ್ಣುಗಳನ್ನ ಮುಚ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನಾವು ಭಾಷೆಯನ್ನು ಉಪಯೋಗಿಸ್ತೀವಿ. ಈ ರೀತಿಯ ರೆಪ್ಪೆಯ ರಚನೆ ಅನೇಕ ಪ್ರಾಣಿಗಳಿಗಿದೆ. ಆದರೆ ಇಂತಹ ರೆಪ್ಪೆಯ ರಚನೆ ಮೀನುಗಳಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಅವುಗಳು ಮಲಗಿದಾಗ ಮತ್ತು ಮಲಗಿದ್ದರೂ ನಮ್ಮ ಅನುಭವಕ್ಕೆ ಬರೋದು ಮೀನುಗಳು ಕಣ್ಣು ಬಿಟ್ಟುಕೊಂಡು ನಿದ್ದೆ ಮಾಡ್ತಾ ಇದೆ. ಆ ರೀತಿ ನಾವು ಅರ್ಥ ಮಾಡ್ಕೋತೀವಿ. ಅವುಗಳು ಮಲಗಿದ್ದಾಗಲೂ ಕಣ್ಣುಗಳು ಬಿಟ್ಕೊಂಡೇ ಇರುತ್ತೆ. ಅವುಗಳು ಕಣ್ಣುಗಳನ್ನ ತೆರೆದುಕೊಂಡೇ ಇರೋಂತೆ ಭಾಸ ಆಗ್ತಾ ಇದೆ. ಆದ್ದರಿಂದ ಮೀನುಗಳಿಗೆ ಕಣ್ಣುಗಳನ್ನು ಮುಚ್ಚಲು ಮತ್ತು ತೆರೆಯಲು ಸಾಧ್ಯ ಇಲ್ಲ. ಕಣ್ಣುಗಳು ಇರುತ್ತೆ ಅಷ್ಟೆ, ಅದೇ ಸತ್ಯ. ಕಣ್ಣುಗಳು ಇರೋದು ಸತ್ಯ, ಮುಚ್ಚೋದು ಅಥವಾ ತೆಗೆಯೋದು ಅಲ್ಲ. ಅವುಗಳಿಗೆ ಕಣ್ಣುಗಳಿಗೆ ಇರುತ್ತೆ ಅನ್ನೋದು ಮಾತ್ರ ವೇದಾಂತದ ದೃಷ್ಟಿಯಿಂದ ಸತ್ಯ. ಇಲ್ಲಿ ಯಕ್ಷ ಕೇಳ್ತಾ ಇರೋದಕ್ಕೂ ಲೌಕಿಕವಾಗಿ ನಾವು ಮಾತಾಡ್ತಾ ಇರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಮೀನಿನ ಉದಾಹರಣೆ ಕೊಟ್ಟು ಯುಧಿಷ್ಠಿರ ಮುಂದೆ ಹೋಗ್ತಾನಲ್ಲ, ಈ ಪ್ರಶ್ನೆಗೆ ಉತ್ತರ ಹುಡುಕೊಂಡು ಮುಂದೆ ಹೋಗ್ತಾನಲ್ಲ. ಇಲ್ಲಿ ಮೀನು ಅನ್ನೋ ಒಂದು ಹೋಲಿಕೆಯನ್ನ ಇಟ್ಕೊಂಡು ಉತ್ತರದ ಹಿಂದೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟೊತ್ತು ನಮಗೆ ಗೊತ್ತಾಯಿತು ಮೀನುಗಳಿಗೆ ರೆಪ್ಪೆಯ ರಚನೆ ಇಲ್ಲ, ಅಷ್ಟು ಮಾತ್ರ ಇವತ್ತು ತಿಳ್ಕೊಂಡಿದ್ದೀವಿ. ಆದರೆ ಯಕ್ಷನ ಪ್ರಶ್ನೆ ವೇದಾಂತವಾಗಿದೆ ಅಂತಂದ್ರೆ ಇಲ್ಲಿ ಲೌಕಿಕವಾಗಿ ಒಂದು ದೇಹದ ರಚನೆ ಅಥವಾ ಒಂದು ಅಂಗದ ರಚನೆ ಕೊಟ್ಬಿಟ್ಟು ಇವನು ಯಾಕೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ? ಹಾಗಾದ್ರೆ ಇದರ ಹಿಂದಿನ ಸತ್ಯ ಯಾವುದು, ಮುಂದಿನ ಸತ್ಯ ಯಾವುದು? ಮೀನಿನ ಹೋಲಿಕೆ ಕೊಟ್ಕೊಂಡು ಯುಧಿಷ್ಠಿರ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಮುಂದಿನ ವಾರ ನೋಡೋಣ. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇಶ್ಯಾಮ್. ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೇಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೇಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇಶ್ಯಾಮ್. ಕೇಶವ ಮಾಧವ ಯಾದವ ನಂದನ 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 ರಾಧೆ ಕೃಷ್ಣ ರಾಧೇಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇಶ್ಯಾಮ್. ನಂದ ನಂದನ ರಾಧೇಶ್ಯಾಮ್ ನವನಿತ ಚೋರ 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 ರಾಧೇಶ್ಯಾಮ್.
ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೆ ಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೆ ಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೆ ಶ್ಯಾಮ್. ಭಕ್ತವತ್ಸಲ ರಾಧೇ ಶ್ಯಾಮ್ ಭಾಗವತ ಪ್ರಿಯ ರಾಧೇ ಶ್ಯಾಮ್. ಭಕ್ತವತ್ಸಲ ರಾಧೆ ಶ್ಯಾಮ್ ಭಗವತ ಪ್ರಿಯ ರಾಧೆ ಶ್ಯಾಮ್. ಭಕ್ತವತ್ಸಲ ರಾಧೇ ಶ್ಯಾಮ್ ಭಾಗವತ ಪ್ರಿಯ ರಾಧೇ ಶ್ಯಾಮ್. ಭಕ್ತವತ್ಸಲ ರಾಧೆ ಶ್ಯಾಮ್ ಭಗವತ ಪ್ರಿಯ ರಾಧೆ ಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೆ ಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಕೇಶವ ಮಾಧವ ಯಾದವ ನಂದನ ರಾಧೆ ಕೃಷ್ಣ ರಾಧೆ ಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೇ ಶ್ಯಾಮ್. ಹೇ ಮುರಳಿ ಶ್ರೀಧರ ರಾಧೆ ಕೃಷ್ಣ ರಾಧೆ ಶ್ಯಾಮ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಈ ಪ್ರವಚನವನ್ನು ಅರ್ಪಿಸೋಣ. ಶ್ರೀಕೃಷ್ಣ ಸರ್ವೂ ನಿನ್ಗರ್ತಿತು. ಲಿಂಗಣ್ಣಾಖ್ಯಂ ಗುರು ವಂದೇ ಸರ್ವ ಕಲ್ಯಾಣ ಭಾಜನಂ. ಸಾರ್ಥಕ ಆಯ್ತು ಮಾಡಿದ್ದಕ್ಕೆ.